Good morning, all my first PhD students. Very good morning. Keep smiling here. In last video, we discussed basics of chemistry. In the basics of chemistry, we discussed what is an atom, what is a molecule, what is an element. We discussed what is a mixture, types of mixtures. ಅರ್ಥ ಆಯ್ತಾ? ಇದೆಲ್ಲ ಬೇಸಿಕ್. ಇದರ ಬೇಸಿಕ್ಸ್ ನಾವು ಡಿಸ್ಕಸ್ ಮಾಡ್ಕೊಂಡು ಹೋದ್ರೆ ನಿಯರ್ಲಿ ಒಂದು 10 to 12 ಕ್ಲಾಸಸ್ ನಾವು ಓನ್ಲಿ ಕೆಮಿಸ್ಟ್ರಿ ಬೇಸಿಕ್ಸೇ ಡಿಸ್ಕಸ್ ಮಾಡ್ಬೋದು. ನಾವು ಒಂದು ಕೆಲಸ ಮಾಡೋಣ, ಆ ಚಾಪ್ಟರ್ ಬೇಸಿಕ್ಸ್ ಆ ಚಾಪ್ಟರ್ ಬಿಗಿನಿಂಗಲ್ಲಿ ಡಿಸ್ಕಸ್ ಮಾಡಿ ಆ ಚಾಪ್ಟರ್ ಕಂಟಿನ್ಯೂ ಮಾಡೋಣ. ಅದರಿಂದ ಸ್ವಲ್ಪ ಈಸಿ ಆಗುತ್ತೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಅದ್ರ ಜೊತೆಗೆ ನೀವು ಒಂದು ನೋಟ್ಸ್ ಮುಂದೆ ಇಟ್ಕೊಂಡು ರಿಪಿಟೇಷನ್ ನೋಡ್ತಾ ಹೋದರೆ ಯಾವುದನ್ನ ವಿಡಿಯೋಸ್ನ ನಿಮಗೆ ಈಸಿ ಆಗುತ್ತೆ. ಕೆಮಿಸ್ಟ್ರಿ ಆ್ಯಕ್ಚುಲಿ ನೀವು ಟಚ್ ಬಿಟ್ಬಿಟ್ಟಿದ್ರೆ ಅನ್ಕೊಳ್ಳಿ, ಒಂದ್ಸಲಿ ವಿಡಿಯೋ ನೋಡಿಬಿಟ್ಟು ಬಿಟ್ಬಿಟ್ಟಿದ್ರೆ ಅಂತ ತಿಳ್ಕೊಳ್ಳಿ, ಅದು ಮತ್ತೆ ನಿಮಗೆ ಒಂದು 1 ವೀಕ್ ಆದಮೇಲೆ ನೋಡಿದ್ರೆ ಇವತ್ತೇ ಹೊಸದಾಗಿ ನೋಡ್ತಾ ಇದ್ದೀವಿ ಏನಂದರೆ ಹೊಸದಾಗಿ ಕಾಣಿಸುತ್ತೆ. ಕೆಮಿಸ್ಟ್ರಿ ಇಸ್ ದಿ ಆಪರೇಟಿಂಗ್ ಸಬ್ಜೆಕ್ಟ್. ಅರ್ಥ ಆಯ್ತಾ? ಆಪರೇಟಿಂಗ್ ಸಬ್ಜೆಕ್ಟ್. ನೀವು ಎಷ್ಟು ಕಂಟಿನ್ಯೂಸ್ ಸ್ಟಡಿ ಇದ್ದರೆ ಅಷ್ಟು ಡೆಡ್ ಈಸಿ ಆಗುತ್ತೆ ಕೆಮಿಸ್ಟ್ರಿ. ನೆಕ್ಸ್ಟ್, ನಾವು ಈ ಕ್ಲಾಸ್ ಆನ್ಲೈನ್ ಕ್ಲಾಸ್ ಆಗಿರ್ತಕ್ಕಂಥ ರೀಸನಿಂದ ಆನ್ಲೈನ್ ಕ್ಲಾಸ್ಗೆ ನಾವು ಈಸಿ ಚಾಪ್ಟರ್ ಫಸ್ಟ್ ತಗೊಳ್ಳೋಣ. ಯಾಕಪ್ಪ ಅಂದರೆ ಈ ಕ್ಯಾಲ್ಕುಲೇಷನ್ ಪಾರ್ಟ್ ಇದ್ದಾಗ ಡಿಫ್ರೆಂಟ್ ಎಕ್ಸಾಂಪಲ್ಸ್ ತಗೊಂಡಾಗ ಅರ್ಥ ಆಯ್ತಾ, ನಾವು ಆನ್ಲೈನ್ ಕ್ಲಾಸಲ್ಲಿ ಮಾಡ್ತಕ್ಕಂಥ ಸ್ವಲ್ಪ ನಿಮಗೆ ಬೋರ್ ಅನಿಸುತ್ತೆ. ಆದ್ದರಿಂದ ನಾವು ಈಸಿ ಚಾಪ್ಟರ್ಸ್, ದಟ್ ಈಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ದಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಚಾಪ್ಟರ್ ನಾವು ಆನ್ಲೈನ್ ಕ್ಲಾಸಲ್ಲಿ ಫಸ್ಟ್ ಡಿಸ್ಕಸ್ ಮಾಡೋಣ. ಯಾಕಪ್ಪ ಅಂದರೆ ಇದು ಎಲ್ಲ ಸ್ಟೋರಿ ಟೆಲ್ಲಿಂಗ್, ಎಲ್ಲಿ ಕ್ಯಾಲ್ಕುಲೇಷನ್ ಏನು ಬರಲ್ಲ. ಅರ್ಥ ಆಯ್ತಾ? ಸ್ಟೋರಿ ಟೆಲ್ಲಿಂಗ್. ನೀವು ಕರೆಕ್ಟಾಗಿ ಪಾಠ ಕೇಳ್ಕೊಂಡು ಬಂತು ಅಂದರೆ, ಕರೆಕ್ಟಾಗಿ ನೀವು ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡಿದ್ದೀರ ಅಂದರೆ ನಿಮ್ಮ ಲೈಫ್ ಲಾಂಗ್ ಅದು ಜ್ಞಾಪಕ ಇರುತ್ತೆ, ಅಷ್ಟು ಈಸಿ ಇರುತ್ತೆ. ಅರ್ಥ ಆಯ್ತಾ? ಆದ್ದರಿಂದ ನಾವು ಈ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಚಾಪ್ಟರ್ ಡಿಸ್ಕಸ್ ಮಾಡೋಣ. ಇವಾಗ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ, ದಟ್ ಈಸ್ ಲಾಸ್ಟ್ ವಿಡಿಯೋದಲ್ಲಿ, ಎಲಿಮೆಂಟ್ ಈಸ್ ದ ಬೇಸಿಕ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಎನಿ ಟೈಪ್ ಆಫ್ ಮ್ಯಾಟರ್. ಯಾವುದೇ ಒಂದು ಟೈಪ್ ಆಫ್ ಮ್ಯಾಟರ್ ನಾವು ತಗೊಂಡಾಗ ಅದರಲ್ಲಿ ಎಲಿಮೆಂಟ್ಸ್ ಆರ್ ದ ಬೇಸಿಕ್ ಕಾನ್ಸ್ಟಿಟ್ಯೂಯೆಂಟ್ಸ್. ಎಲಿಮೆಂಟ್ಸ್ ಆರ್ ದ ಬೇಸಿಕ್ ಕಾನ್ಸ್ಟಿಟ್ಯೂಯೆಂಟ್ಸ್. ಈ ಎಲಿಮೆಂಟ್ಸ್ ಕ್ಲಾಸಿಫಿಕೇಶನ್ ಯಾಕೆ ಬೇಕಾಗುತ್ತೆ? ವೈ ವಿ ನೀಡ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್? ವೆರಿ ಸಿಂಪಲ್. ಅರ್ಥ ಆಯ್ತಾ? ಯಾಕೆ ನಾವು ಎಲಿಮೆಂಟ್ಸ್ ಕ್ಲಾಸಿಫಿಕೇಶನ್ ಬೇಕಾಗತ್ತೆ ಅದ್ರ ಮತ್ತೆ ಡಿಸ್ಕಸ್ ಮಾಡೋಣ. ಇವಾಗ ನೀವು ಒಂದು ಗ್ರಾಸರಿ ಸ್ಟೋರ್ಗೆ ಹೋಗಿ, ದಟ್ ಈಸ್ ಡಿ ಮಾರ್ಟೋ ಅಥವಾ ಮೆಟ್ರೋ ಸ್ಟೋರ್ಸ್ ಅಥವಾ ರಿಲಯನ್ಸ್ ಒಂದು ಸ್ಟೋರ್ಗೆ ಹೋದರೆ ವೆರೈಟಿ ಆಫ್ ದಟ್ ಈಸ್ ನಿಮಗೆ ಸರಕುಗಳು ಸಿಗತ್ತೆ. ಅಂದರೆ ಡಿಫ್ರೆಂಟ್ ಸರಕುಗಳೆಲ್ಲ ನೀವು ನೋಡ್ತೀರ. ಅವನು ಏನು ಮಾಡಿರ್ತಾನೆ, ಅವನು ಒಂದು ಕ್ಲಾಸಿಫೈ ಮಾಡಿರ್ತಾನೆ. ಫಾರ್ ಎಕ್ಸಾಂಪಲ್, ನಿಮಗೆ ಫುಡ್ ಐಟಮ್ಸ್ ಬೇಕು ಅಂದರೆ ಫುಡ್ ಐಟಮ್ಸ್ ಎಲ್ಲ ಒಂದು ಕಡೆ ಜೋಡಣೆ ಮಾಡಿರ್ತಾನೆ. ಚಾಕ್ಲೇಟ್ಸ್ ಬೇಕು ಅಂದರೆ ಚಾಕ್ಲೇಟ್ಸ್ ಎಲ್ಲ ಒಂದು ಕಡೆ ಜೋಡಣೆ ಮಾಡಿರ್ತಾನೆ. ಕಾಸ್ಮೆಟಿಕ್ಸ್ ಬೇಕು ಅಂದರೆ ಕಾಸ್ಮೆಟಿಕ್ಸ್ ಎಲ್ಲ ಒಂದು ಕಡೆ ಜೋಡಣೆ ಮಾಡಿರ್ತಾನೆ. ಅರ್ಥ ಆಯ್ತಾ? ಇಲ್ಲ ನಿಮಗೆ ಅದರಲ್ಲಿ ಪಾತ್ರೆ ಸಾಮಾನುಗಳು ಬೇಕು ಅಂದರೆ ಪಾತ್ರೆ ಸಾಮಾನುಗಳು ಒಂದು ಕಡೆ ಸಿಗುತ್ತೆ. ಸ್ಲಿಪ್ಪರ್ಸ್ ಬೇಕು ಅಂದರೆ ಸ್ಲಿಪ್ಪರ್ಸ್ ಒಂದು ಕಡೆ ಸಿಗುತ್ತೆ. ಬಟ್ಟೆ ಬೇಕು ಅಂದರೆ ಬಟ್ಟೆ ಒಂದು ಕಡೆ ಸಿಗುತ್ತೆ. ಈ ಥರ ಎಲ್ಲ ಇದನ್ನ ವೆರೈಟಿ ಅಂದರೆ ಜಾಸ್ತಿ ವೆರೈಟೀಸ್ ಆದಷ್ಟು ಅವನು ಕ್ಲಾಸಿಫೈ ಮಾಡ್ತಾ ಹೋಗ್ತಾನೆ. ಈಗ ಚಾಕ್ಲೇಟ್ಸ್ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ನಿಮ್ಗೆ ಇಂಥ ಚಾಕ್ಲೇಟ್ ಬೇಕು ಅಂದರೆ ಹುಡ್ಕಾಡ್ಲಿಕ್ಕೆ ಕಷ್ಟ. ಅದೇ ಒಂದು ಕಡೆ ಇತ್ತು ಅಂದರೆ ನೀವು ಅಲ್ಲಿ ನೋಡ್ಬಿಟ್ಟು ಯಾವ ಚಾಕ್ಲೇಟ್ ಬೇಕು ಅದನ್ನು ಆರಿಸ್ಕೊಡ್ತೀರ. ಆ ಥರ ಎಲ್ಲ ಐಟಮ್ಸ್ನ ಕ್ಲಾಸಿಫೈ ಮಾಡ್ದಂಗೆ ಇಲ್ಲೂ ಕೂಡ ಈ ಎಲಿಮೆಂಟ್ಸ್ನ ಕ್ಲಾಸಿಫಿಕೇಶನ್ ಬೇಕಾಗತ್ತೆ. ಯಾಕೆ ಬೇಕಾಗತ್ತೆ ಅಂದರೆ ಅಟ್ ಪ್ರೆಸೆಂಟ್ 118 ಎಲಿಮೆಂಟ್ಸ್, at present 118 elements are discovered. 118 elements discover ಆಗಿದೆ at present. ಈ 118 elements ನ ಪ್ರಾಪರ್ಟೀಸ್ ಒಂದೊಂದೇ ಇಂಡಿವಿಜುವಲ್ ಆಗಿ ನೀವು ತಿಳ್ಕೋಬೇಕು ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕೆಂದರೆ ಸಚ್ ಎ ಲಾರ್ಜ್ ನಂಬರ್. ಇದರಲ್ಲಿ ಬೋತ್ ದಟ್ ಈಸ್ ನ್ಯಾಚುರಲಿ ಅಕರಿಂಗ್ ಎಲಿಮೆಂಟ್ಸ್ ಇದ್ದಾವೆ, ಸಿಂಥೆಟಿಕ್ ಎಲಿಮೆಂಟ್ಸ್, ಸಿಂಥೆಟಿಕ್ ಮೀನ್ಸ್ ಮ್ಯಾನ್ ಮೇಡ್ ಎಲಿಮೆಂಟ್ಸ್ ಇದ್ದಾವೆ. ಈ 118 ಎಲಿಮೆಂಟ್ಸ್ನ ಪ್ರತಿಯೊಂದು ಪ್ರಾಪರ್ಟಿನೂ ನಾವು
ಪ್ರತಿಯೊಂದು ಎಲಿಮೆಂಟ್ನ ಪ್ರಾಪರ್ಟೀಸು ಸಪ್ರೇಟ್ ಆಗಿ ನಾವು ಸ್ಟಡಿ ಮಾಡಬೇಕಾದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್, ಇಟ್ ಇಸ್ ಇಂಪಾಸಿಬಲ್. ಹೆನ್ಸ್ ದ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಈಸ್ ನೀಡೆಡ್. ಇವಾಗ ಈ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಯಾಕೆ ಬೇಕಾಗುತ್ತೆ ಅಂತ ಗೊತ್ತಾಯಿತು. ವೈ ವಿ ನೀಡ್ ಅ ಕ್ಲಾಸಿಫಿಕೇಶನ್ ಎಲಿಮೆಂಟ್ಸ್. ಇವಾಗ ಈ 118 ಎಲಿಮೆಂಟ್ಸ್ ಜೋಡಣೆ ಮಾಡಿರ್ತಕ್ಕಂಥ ಟೇಬಲ್ಗೆ ಏನಂತ ಕರಿತೀವಿ? ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಈ ಪಿರಿಯಾಡಿಕ್ ಟೇಬಲ್ ನಾನು ಯಾಕೆ ಈ ಚಾಪ್ಟರ್ ತಗೊಂಡೆ ಅಂತ ಹೇಳ್ಬಿಟ್ಟಂದ್ರೆ, ನಿಮಗೆ ಈ ಪಿರಿಯಾಡಿಕ್ ಟೇಬಲ್ ಆಕ್ಚುಲಿ ನಿಮಗೆ 9th or 10th ಅಲ್ಲಿ ಬಂದ್ಬಿಟ್ಟಿದೆ. 9th ಮತ್ತೆ 10th ಅಲ್ಲಿ ಬಂದಿದೆ. ಅದ್ರ ಬಗ್ಗೆ ನಾವು ಕಂಟಿನ್ಯೂಸ್ ಸ್ಟಡಿ ಮಾಡಿದಾಗ ನಿಮಗೆ ಡೆಡ್ ಈಸಿ ಆಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಚಾಪ್ಟರ್ ತಗೊಂಡಿದ್ದೀನಿ. ದಟ್ ಇದು ವೆರಿ ಈಸಿ ಚಾಪ್ಟರ್ ಆ್ಯಕ್ಚುಲಿ. ನೀವು ಕರೆಕ್ಟಾಗಿ ಕ್ಲಾಸ್ ಕೇಳಿದ್ರೆ ಅರ್ಥ ಆಯ್ತಾ? ನೀವು ಎಷ್ಟು ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ಕ್ಲಾಸ್ ಕೇಳಿದ್ರೆ ಅಷ್ಟು ಈಸಿ ಆಗುತ್ತೆ. ವಾಟ್ ಇಸ್ ಪಿರಿಯಾಡಿಕ್ ಟೇಬಲ್? It is an arrangement of all the known elements, that is 118 elements. ಈ 118 elements ನ ಅರೇಂಜ್ ಮಾಡಿರ್ತಕ್ಕಂಥದ್ದು. ಯಾವ್ದು ಅರೇಂಜ್ ಮಾಡಿದ್ದಾರೆ ಅಂದ್ರೆ, in the increasing order of their atomic number ನ increasing order ಮೇಲೆ ಎಲ್ಲೋ ಎಲಿಮೆಂಟ್ ನ ಜೋಡಣೆ ಮಾಡಿದ್ದಾನೆ. ಅರ್ಥ ಆಯ್ತಾ? ಯಾವ ತರ ಜೋಡಣೆ ಮಾಡಿದ್ದಾನೆ ಅಂದ್ರೆ, ಅದ arrangement of all the known elements in the increasing order of atomic number into 7 periods and 18 groups. 7 periods and 18 groups. ಈ 7 periods ಮತ್ತೆ 18 groups ಆಗಿ increasing order of the atomic number ಮೇಲೆ ಈ 118 elements ನ ಜೋಡಣೆ ಮಾಡಿದಾನೆ. So that the elements having similar properties are placed in one group. This is a definition of a modern periodic table ಅಥವಾ ಮೂಸ್ಲಿಸ್ periodic table. ಅರ್ಥ ಆಯ್ತಾ? ಹೆನ್ರಿ ಮೂಸ್ಲಿ ಅರ್ಥ ಆಯ್ತಾ? ಮೂಸ್ಲಿಸ್ periodic table ಅಂತ ಕರಿತೀವಿ. ನೋಡಿ, ವೆರಿ ಸಿಂಪಲ್. The arrangement of all the known elements into 7 periods, 18 groups based on the increasing order of the atomic number, so that the elements having same properties, ಒಂದೇ ಪ್ರಾಪರ್ಟೀಸ್ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ನ ಪ್ಲೇಸ್ ವಿತ್ ಒನ್ ಗ್ರೂಪ್. ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ? ವೆರಿ ಸಿಂಪಲ್. ಪಿರಿಯಾಡಿಕ್ ಟೇಬಲ್ ಅಂದ್ರೆ ದ ಅರೇಂಜ್ಮೆಂಟ್ ಆಫ್ ಆಲ್ ದ ನೋನ್ ಎಲಿಮೆಂಟ್ಸ್. ಬರೀ ದ ಅರೇಂಜ್ಮೆಂಟ್ ಆಫ್ ಆಲ್ ದ ನೋನ್ ಎಲಿಮೆಂಟ್ಸ್ based on increasing order of their atomic number into 7 periods and 18 groups, so that the elements with similar properties are arranged in one group or single group. This is the modern periodic table definition. ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ನೀವು ಆಲ್ರೆಡಿ ನೋಡಿದ್ದೀರಾ. ಅರ್ಥ ಆಯ್ತಾ? 9th ಅಥವಾ 10th ಅಲ್ಲಿ which consists of that is 7 periods and 18 groups, that is 4 blocks, S block, P block, D block and F block. ಅರ್ಥ ಆಯ್ತಾ? ಈ ಪೀರಿಯಾಡಿಕ್ ಟೇಬಲ್ ಏಕ್ದಮ್ ಏನು ಇಂಟ್ರೊಡ್ಯೂಸ್ ಆಗಲಿಲ್ಲ, ಏಕ್ದಮ್ ಡಿಸ್ಕವರ್ ಏನು ಮಾಡಲಿಲ್ಲ. ಆ ಪೀರಿಯಾಡಿಕ್ ಟೇಬಲ್ ಆ ಒಂದು ಶೇಪ್ ಬರಬೇಕು ಅಂದರೆ ಎಷ್ಟೋ ಜನ ಸೈಂಟಿಸ್ಟ್ಗಳು ಅದ್ರ ಹಿಂದ್ಗಡೆ ಎಷ್ಟೋ ಕಷ್ಟಪಟ್ಟಿದ್ದಾರೆ. ವಾಟ್ ಈಸ್ ದ ಹಿಸ್ಟರಿ ಬಿಹೈಂಡ್ ದಟ್ ಪೀರಿಯಾಡಿಕ್ ಟೇಬಲ್? ಏನು ಹಿಸ್ಟ್ರಿ ಹೊಂದಿದೆ ಆ ಒಂದು ಪೀರಿಯಾಡಿಕ್ ಟೇಬಲ್? ಆ ಪೀರಿಯಾಡಿಕ್ ಟೇಬಲ್ ಯಾವ ತರ ದಟ್ ಈಸ್ ಡೆವಲಪ್ ಆಯಿತು, ಯಾವ ತರ ಡೆವಲಪ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಆ ಪೀರಿಯಾಡಿಕ್ ಟೇಬಲ್ ಡೆವಲಪ್ ಆದ ಒಂದು ದಾರಿ, ಅದರ ಒಂದು ವಿಧಾನ ನಾವು ಡಿಸ್ಕಸ್ ಮಾಡೋಣ, ಯಾವ ತರ ಬಂತು ಅಂತ. ಇದೇ ನಿಮಗೆ ಈ ಒಂದು ಚಾಪ್ಟ್ರಲ್ಲಿ ಫಸ್ಟ್ ಬಿಗಿನಿಂಗ್ ಅಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಇಂಟ್ರೊಡಕ್ಷನ್ ಅಲ್ಲಿ. ಅರ್ಥ ಆಯ್ತಾ? ವೈ ವಿ ನೀಡ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಹೌ ಎ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಈಸ್ ಗೋಯಿಂಗ್ ಟು ಬಿ ಫಾರ್ಮ್. ಯಾವ ಥರ ಫಾರ್ಮ್ ಆಯಿತು, ಯಾರು ಫಾರ್ಮ್ ಮಾಡಿದ್ರು, ಯಾವ ಥರ ದಟ್ ಈಸ್ ಏನೆಲ್ಲ ಅದರ ಹಿಂದ್ಗಡೆ ಏನೆಲ್ಲ ಹಿಸ್ಟ್ರಿ ಬಿಹೈಂಡ್, ಅದ್ರ ಹಿಂದ್ಗಡೆ ಏನೆಲ್ಲ ಹಿಸ್ಟ್ರಿ ಪ್ರೆಸೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನಾವು in the early stage of development of chemistry, very few elements were known. At that time there is no need of any classification. At the beginning of 18th century, there are 31 elements were known.
ಹೌ ಮೆನಿ ಎಲಿಮೆಂಟ್ಸ್ 31 ಎಲಿಮೆಂಟ್ಸ್ ಗೊತ್ತಿತ್ತು. ಆ 31 ಎಲಿಮೆಂಟ್ಸ್ನ ಫಸ್ಟ್ ಇನ್ ದ ಇಯರ್ 1817 the scientist name called as Dabarina, he proposed trade concept. How scientist? Dabarina. ಈ ಡಾಬರ್ ಈನರ್ ಅನ್ನೋ ಒಂದು ಸೈಂಟಿಸ್ಟ್, ಡಾಬರ್ ಈನರ್ ಒಂದು ಸೈಂಟಿಸ್ಟ್ ಅಥವಾ ಒಂದು ಟ್ರೈಡ್ ಕಾನ್ಸೆಪ್ಟ್ ಅರ್ಥ ಆಯ್ತಾ, ಒಂದು ಟ್ರೈಡ್ ಕಾನ್ಸೆಪ್ಟ್ ನ ಪ್ರಪೋಸ್ ಮಾಡಿದ. ಏನು ಈ ಒಂದು ಟ್ರೈಡ್ ಕಾನ್ಸೆಪ್ಟ್ ನ ಪ್ರಪೋಸ್ ಮಾಡಿದ ಈ ಒಂದು ಡಾಬರ್ ಈನರ್ ಅಂದ್ರೆ, ಆಕ್ಚುಲಿ at the beginning stages of development of periodic table, atomic mass is the basic unit to determine the properties of an element. ಅರ್ಥ ಆಯ್ತಾ? ಯಾವುದೇ ಒಂದು ಎಲಿಮೆಂಟ್ ನ ಪ್ರಾಪರ್ಟೀಸ್ ನ ಡಿಟರ್ಮೈನ್ ಮಾಡಬೇಕಾದ್ರೆ, ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅಟಾಮಿಕ್ ಮಾಸ್ ನ ಬೇಸಿಸ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅಟ್ ದ ಬಿಗಿನಿಂಗ್. ಯಾಕಪ್ಪ ಅಂದ್ರೆ ಆಫ್ಟರ್ ದ ಡಿಸ್ಕವರಿ ಆಫ್ Dalton's atomic theory, atomic mass is the basic unit to explain the chemistry of elements, the properties of the elements. ಅರ್ಥಾಯ್ತಾ? ಯಾವುದು? ಅಟಾಮಿಕ್ ಮಾಸ್. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಅಟಾಮಿಕ್ ಮಾಸ್. ಏನು ಈ ಅಟಾಮಿಕ್ ಮಾಸ್ ಅಂದ್ರೆ? ಈ ಅಟಾಮಿಕ್ ಮಾಸ್ ಅಂದ್ರೆ the mass of one atom of an element gives the atomic mass. The mass of one atom of an element, ಒಂದು ಎಲಿಮೆಂಟ್ ಅಲ್ಲಿ ಒಂದು ಆಟಮ್ ನ ಮಾಸ್. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ತಗೊಂಡಾಗ ಅರ್ಥ ಆಯ್ತಾ, ಅಟಾಮಿಕ್ ಮಾಸ್ 1 AMU. ಅರ್ಥ ಆಯ್ತಾ? ಅದೇ ಕಾರ್ಬನ್ ತಗೊಂಡಾಗ 12 AMU. ಅರ್ಥ ಆಗ್ತಿದ್ಯಾ? ಅದೇ ದಟ್ ಈಸ್ ಕ್ಲೋರಿನ್ ತಗೊಂಡಾಗ 35.5 AMU. ಅರ್ಥ ಆಯ್ತಾ? ಸೋಡಿಯಂ ತಗೊಂಡಾಗ 23 AMU. ಅರ್ಥ ಆಯ್ತಾ? ನೆಕ್ಸ್ಟ್ ಮೆಗ್ನೀಷಿಯಂ ತಗೊಂಡಾಗ 24. ಈ ತರ ಯಾವುದೇ ಒಂದು ಎಲಿಮೆಂಟ್ ತಗೊಂಡಾಗ ಎಲಿಮೆಂಟ್ ಅಲ್ಲಿ ಅರ್ಥ ಆಯ್ತಾ, ದ ಮಾಸ್ ಆಫ್ ಒನ್ ಆಟಮ್ ಗಿವ್ಸ್ ಇಟ್ಸ್ ಅಟಾಮಿಕ್ ಮಾಸ್. ಇವಾಗ ಅಟಾಮಿಕ್ ಮಾಸ್ ಬೇಸಿಕ್ ಯೂನಿಟ್ ಆಗಿ ತಗೊಂಡು ಬಿಗಿನಿಂಗ್ ಅಲ್ಲಿ ಅರ್ಥ ಆಯ್ತಾ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಬಂದ್ರು. ಈ ಡಾಬರಿನ ಒಂದು ಟ್ರೈಡ್ ಕಾನ್ಸೆಪ್ಟ್ ಹೆಂಗ್ ಪ್ರಪೋಸ್ ಮಾಡಿದ ಅಂದ್ರೆ, ಟ್ರೈಡ್ ಮೀನ್ಸ್ ಎ ಸೆಟ್ ಆಫ್ 3 ಎಲಿಮೆಂಟ್ಸ್ ಅಂತ. ಎ ಸೆಟ್ ಆಫ್ 3 ಎಲಿಮೆಂಟ್ಸ್. ಈ ಸೆಟ್ ಆಫ್ 3 ಎಲಿಮೆಂಟ್ಸ್ ಯಾವ ತರ ಜೋಡಣೆ ಮಾಡೋದು ಅಂದ್ರೆ, when the elements are arranged in the increasing order of their atomic masses, ಯಾವುದೇ ಒಂದು ಎಲಿಮೆಂಟ್ಸ್ ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸಸ್ ಮೇಲೆ ಜೋಡಣೆ ಮಾಡಿದ್ದಾದ್ಮೇಲೆ ಆ 3 ಎಲಿಮೆಂಟ್ಸ್ ಅಲ್ಲಿ ಅಂದ್ರೆ ಸೆಟ್ ಆಫ್ 3 ಎಲಿಮೆಂಟ್ಸ್ ಅಲ್ಲಿ ಮಿಡ್ಲ್ ಎಲಿಮೆಂಟ್ ಅಂದ್ರೆ ಯಾವುದು? ಸೆಕೆಂಡ್ ಎಲಿಮೆಂಟ್ ಅಟಾಮಿಕ್ ಮಾಸ್ is same or nearly same as the average atomic mass, the mean atomic masses of other 2 elements. General athodana, that is element A, B, C. These are one set. ಈ ಸೆಟ್ ಅಲ್ಲಿ these set are arranged in the increasing order of their atomic mass. ಅಂದ್ರೆ A ಎಷ್ಟು ಅಟಾಮಿಕ್ ಮಾಸ್ ಹೊಂದಿರುತ್ತೆ, B ಇನ್ನೂ ಜಾಸ್ತಿ ಹೊಂದಿರುತ್ತೆ, B ಎಷ್ಟು ಹೊಂದಿರುತ್ತೆ, C ಇನ್ನೂ ಜಾಸ್ತಿ ಹೊಂದಿರುತ್ತೆ. ಈ ತರ increasing order of their atomic mass ಮೇಲೆ 3 ಎಲಿಮೆಂಟ್ಸ್ ನ ಜೋಡಣೆ ಮಾಡಿಬಿಟ್ಟು the atomic mass of the middle element is same or approximately same as the mean atomic mass or average atomic masses of other 2 elements, other 2 A and C, or the other 2 elements. That is the trade concept meaning. You know what is trade? Trade, when the elements are arranged in the increasing order of their atomic masses, in a trade, a set of 3 elements, in a set that is very simple, in a trade, a set of 3 elements, that 3 elements are arranged in the increasing order of their atomic masses. The atomic mass of the middle element is same or nearly same, or approximately same
as the atomic average atomic mass of other two elements. Average atomic mass of other two elements. ಅರ್ಥ ಆಯ್ತಾ? ನೋಡಿ ಇಲ್ಲಿ the atomic mass of B is equal to atomic mass of A plus atomic mass of C. Atomic mass of C by 2. ಇಲ್ಲಿ ಏನು ಬಂದಿರುತ್ತೋ ಆನ್ಸರ್ ಅದು ಇದಕ್ಕೆ ಈಕ್ವಲ್ ಅಥವಾ ನಿಯರ್ಲಿ ಈಕ್ವಲ್ ಆಗಿರುತ್ತೆ. ಅರ್ಥ ಆಯ್ತಾ? ಒಂದು ಎಕ್ಸಾಂಪಲ್ ತಗೊಳ್ಳೋಣ ನೋಡಿ. ಡಾಬರಿನ ಟ್ರೈಡ್. ಅರ್ಥ ಆಯ್ತಾ? A set of 3 elements, that is at that time only few elements, that 31 elements were known ಅಷ್ಟೇ. ಅರ್ಥ ಆಯ್ತಾ? That is lithium, sodium and potassium. ಇದರ atomic mass 7, ಇದರ atomic mass 23, ಇದರ atomic mass 39. ನೋಡಿ, these elements are arranged in the increasing order of their atomic masses. ಇದೊಂದು ಸೆಟ್. ಅರ್ಥ ಆಯ್ತಾ? ಲಿಥಿಯಮ್, ಸೋಡಿಯಂ, ಪೊಟ್ಯಾಷಿಯಂ ಒಂದು ಟ್ರೈಡ್. The atomic mass of the middle element ಅಥವಾ second element is equal to the ಅಥವಾ is nearly equal to the atomic masses of ಅಂದ್ರೆ average atomic mass of other two elements. Average atomic mass of other two elements, that is the lithium and potassium. ನೋಡಿ ಇಲ್ಲಿ the atomic mass of sodium is 23 ತಾನೆ. The atomic mass of sodium, atomic mass of Na, that is equal to 23 ತಾನೆ. ಅರ್ಥ ಆಯ್ತಾ? is equal to that is the atomic mass of the mean atomic mass ಅಥವಾ average atomic mass of lithium ಬಂದು atomic mass of lithium Li plus atomic mass of potassium by 2. That is ಎಷ್ಟು? That is 7 plus 39 by 2. That is equal to 46 by 2. That is equal to 23. ಬಂತ ಈಕ್ವಲ್? ಇದನ್ನೇ ಡೆಫಿನೇಷನ್ ಕೊಡಿ ನೀವು. ಟ್ರೈಡ್ ಕಾನ್ಸೆಪ್ಟ್ ಕೇಳಿದ್ರೆ 1 ಮಾರ್ಕ್ ಅಲ್ಲಿ. ಅರ್ಥ ಆಯ್ತಾ? When the elements are arranged in the increasing order of their atomic mass, the atomic mass of the second element of the middle element is same ಅಥವಾ nearly same as the mean atomic mass ಅಥವಾ average atomic mass of other two elements. ಅರ್ಥ ಆಗಿದೆ ಅನ್ಸುತ್ತೆ? ಒಂದ್ಸಲ ಬರ್ದ್ಬಿಡಿ. ಅರ್ಥ ಆಯ್ತಾ? ಇವಾಗ ಟ್ರೈಡ್ ಕಾನ್ಸೆಪ್ಟ್ ಗೊತ್ತಾಯ್ತು. ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅರ್ಥ ಆಯ್ತಾ? ಇನ್ನೂ ಒಂದು ಎಕ್ಸಾಂಪಲ್. That is you take another tride, that is chlorine, bromine and iodine ತಗೊಳ್ಳೋಣ. It's one set. It is one tride. ಅರ್ಥ ಆಯ್ತಾ? It is 35.5 atomic mass chlorine. bromine ಬಂದು that is 80. ಇದರದ್ದು ಬಂದು 127 iodine. ಅರ್ಥ ಆಯ್ತಾ? ನೋಡಿ ಇಲ್ಲಿ ಮಿಡ್ಲ್ ಎಲಿಮೆಂಟ್ ಬಂದು that is ಅಥವಾ ಸೆಕೆಂಡ್ ಎಲಿಮೆಂಟ್ ಬಂದು ಬ್ರೋಮಿನ್ ತಾನೆ. The atomic mass of bromine, atomic mass of bromine, that is equal to 80 ತಾನೆ, is equal to atomic mass, mean atomic mass ತಾನೆ, mean atomic mass of Cl plus atomic mass of I by 2. ಎಷ್ಟು? That is 35.5 plus 127 by 2. ಅರ್ಥ ಆಯ್ತಾ? by 2 ಎಷ್ಟು ಬರುತ್ತೆ? 35, 27, that is 130, 20, 50, 63 na? Yes, 163.5.
5 ಅಂದರೆ 7 162.5 ಅರ್ಥ ಆಯ್ತಾ? ದಟ್ ಈಸ್ 127 100 20 50 55 ಪ್ಲಸ್ 7 12 ಕರೆಕ್ಟ್ ಆಗಿದೆ. ಅರ್ಥ ಆಯ್ತಾ? ಬೈ 2 ಎಷ್ಟು ಬರುತ್ತೆ? ದಟ್ ಈಸ್ 81.25 81.25 81.25 is nearly same as that of 80 ತಾನೆ? ಅರ್ಥ ಆಯ್ತಾ? 81.25 is nearly same as that of 80. Hence, that is, it is one triad. When elements are arranged in the increasing of the atomic masses, the atomic mass of the middle element is equal or nearly equal to the average atomic masses of other two elements. These are triad meaning. ಅರ್ಥ ಆಯ್ತಾ? ಇದೊಂದೇ ಅಲ್ಲ, ಇನ್ನೂ ಒಂದು ಟ್ರೈಡ್ನ ದಟ್ ಈಸ್ ಕೊಡ್ತಾನೆ. ದಟ್ ಈಸ್ ಯಾವ್ಯಾವಪ್ಪ ಅಂದರೆ ಕ್ಯಾಲ್ಶಿಯಮ್, ಸ್ಟ್ರಾನ್ಶಿಯಮ್, ಬೇರಿಯಂ. ಕ್ಯಾಲ್ಶಿಯಂ ಅಟಾಮಿಕ್ ಮಾಸ್ 40, ಸ್ಟ್ರಾನ್ಶಿಯಂ ಅಟಾಮಿಕ್ ಮಾಸ್ 88, ಬೇರಿಯಂ ಅಟಾಮಿಕ್ ಮಾಸ್ ಬಂದು 137. ಅರ್ಥ ಆಯ್ತಾ? ನೋಡಿರಿ, ದಟ್ ಈಸ್ atomic mass of strontium, that is 88, is equal to average atomic mass of calcium 40 plus 137 by 2. ಅರ್ಥ ಆಯ್ತಾ? ಎಷ್ಟು ಬರುತ್ತೆ ನೋಡಿ, ದಟ್ ಈಸ್ 40 plus 137 ಬಂದು ದಟ್ ಈಸ್ 177 by 2. ಅರ್ಥ ಆಯ್ತಾ? 170 ನೋಡಿಲಿ, ದಟ್ ಈಸ್ 88.5 ಬರುತ್ತೆ. 88.5 ನಿಯರ್ಲಿ ಸೇಮ್ ಬಂತ. ಹೆಂಗಂತ ಬಿಟ್ಟು ನೋಡಿಲಿ, ದಟ್ ಈಸ್ ಬೈ 2 ಅಂದರೆ 160ಗೆ 80 ಆಯಿತು, ಇನ್ನು 17 ಉಳ್ಕೊಂಡಿರುತ್ತೆ. 16 by 2 ಮಾಡಿದ್ರೆ 8 ಕರೆಕ್ಟ್ ಆಗಿದೆ. ದಟ್ ಈಸ್ 88.5. ನೋಡಿರಿ, the atomic, when the elements are arranged in the increasing of the atomic mass, the atomic mass of the middle element ಅಥವಾ second element is nearly same as the average atomic or mean atomic mass of other two elements, remaining two elements. ಬಂತ? ಈ ತರ ಟ್ರೈಡ್ ಕಾನ್ಸೆಪ್ಟ್ ನ ಪ್ರಪೋಸ್ ಮಾಡಿ ಅಷ್ಟೊತ್ತಿಗೆ ಎಷ್ಟು ಎಲಿಮೆಂಟ್ಸ್ ಡಿಸ್ಕವರ್ ಆಗಿತ್ತೋ ಆ ಎಲಿಮೆಂಟ್ಸ್ ನ, ಅರ್ಥ ಆಯ್ತಾ, ದಟ್ ಈಸ್ ಜೋಡಣೆ ಮಾಡಿದ. ಆಕ್ಚುಲಿ ಈ ಮೂರು ಟ್ರೈಡ್ಸ್ನ, ಅರ್ಥ ಆಯ್ತಾ, ಈ ಡಾಬರಿನ ಕೊಟ್ಟಿದ್ದು. ಈ 3 ಟ್ರೈಡ್ಸ್ ಯಾವತ್ತು ಗೊತ್ತಾಯ್ತಾ? ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೇಲೆ ಕೇಳ್ಬೋದು ಯಾವ ಟ್ರೈಡ್ಸ್ ಅಂತ. ಅರ್ಥ ಆಯ್ತಾ? ಅವನು ಯಾವ ಬೇರೆ ಎಲ್ಲ ಕೊಟ್ಟಿರ್ತಾನೆ, 3 ಟ್ರೈಡ್ಸ್ ಮೈಂಡಲ್ಲಿ ಇತ್ತಂದ್ರೆ ನೀವು ಅದನ್ನೇ ಚೂಸ್ ಮಾಡ್ಬೋದು ಅಷ್ಟೇ. ಇನ್ನೇನು ಡಿಫ್ರೆನ್ಸ್ ಇಲ್ಲ. ನಾವು ಡಿಸ್ಕಸ್ ಮಾಡಿರ್ತೀವಿ, ಬಟ್ ನೀವು ಸ್ವಲ್ಪ ನೀಟಾಗಿ ಅದನ್ನು ಪರ್ಫೆಕ್ಟ್ ಆಗಿರ್ಬೇಕು ಅಷ್ಟೇ. ಅರ್ಥ ಆಯ್ತಾ? ಯಾವ ಟ್ರೈಡ್ ಅಂತ ಗೊತ್ತಾಯ್ತಾ? ಈ 3 ಆಕ್ಚುಲಿ ಟ್ರೈಡ್ಸ್ ಅನ್ನು ಡಾಬರಿನ ಪ್ರಪೋಸ್ ಮಾಡಿದ್ದು. ಆ 3 ಮೈಂಡಲ್ಲಿ ಇತ್ತು ಅಂದರೆ ನೀವು ಯಾವ್ದು ಚೂಸ್ ಮಾಡ್ಬೋದು. ಬೇರೆ ಬೇರೆ ಎಲ್ಲ ಕೊಟ್ಟಿರ್ತಾನೆ ಅವನು. ಅರ್ಥ ಆಯ್ತಾ? ಈ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಅರ್ಥ ಆಯ್ತಾ? Cl, Br, I, calcium, strontium, barium. Actually, what are the demerits of this theory? ಅರ್ಥ ಆಯ್ತಾ? ಈ ಡಿಮೆರಿಟ್ ಇದು ಆಕ್ಚುಲಿ ಎಲ್ಲ ಎಲಿಮೆಂಟ್ಸ್ನ 31 ಎಲಿಮೆಂಟ್ಸ್ಗೂ, ಅರ್ಥ ಆಯ್ತಾ, ಟ್ರೈಡ್ ಕಾನ್ಸೆಪ್ಟ್ ಅಲ್ಲಿ ಜೋಡಣೆ ಮಾಡಲಿಕ್ಕೆ ಆಗಲಿಲ್ಲ. ಯಾರಿಗೆ? ದಟ್ ಈಸ್ ಡಾಬರಿನಲ್ಲಿ ಓನ್ಲಿ 3 ಟ್ರೈಡ್ಸ್ ಮಾತ್ರ ದಟ್ ಈಸ್ ಜೋಡಣೆ ಮಾಡೋದಷ್ಟೇ. ಅರ್ಥ ಆಯ್ತಾ? ನಾವು ಬೇರೆ ತಗೊಂಡಾಗ ಬರಲಿಲ್ಲ. ಅರ್ಥ ಆಯ್ತಾ? ಬೇರೆ ತಗೊಂಡ್ರೆ ಬರಲಿಲ್ಲ, ಟ್ರೈಡ್ ಕಾನ್ಸೆಪ್ಟ್ ಬರಲಿಲ್ಲ. ಹೆಂಗಂತ ಹೇಳ್ಬಿಟ್ಟು ನೋಡಿ, ಫಾರ್ ಎಕ್ಸಾಂಪಲ್ ಒಂದೇ ಗ್ರೂಪಲ್ಲಿ ಇರ್ತಕ್ಕಂಥವೇ, ಇವಾಗ ಒಂದೇ ಗ್ರೂಪಲ್ಲಿ ಇರ್ತಕ್ಕಂಥದ್ದು, ಫಾರ್ ಎಕ್ಸಾಂಪಲ್ ನಾವು ಯಾವ ತಗೊಂಡ್ವಿ, ದಟ್ ಈಸ್ Cl, Br, I ತಗೊಂಡ್ವಾ? ಇದರಲ್ಲಿ F ಇದೆಯಾ? ಇದರಲ್ಲಿ F ಇದೆ. ಅರ್ಥ ಆಯ್ತಾ? ಈ F, Cl, Br ತಗೊಂಡ್ರೆ ಬರಲಿಲ್ಲ. ಅರ್ಥ ಆಯ್ತಾ? ನಾವು ಇನ್ನೂ ಬೇರೆ ಎಲ್ಲಿ ತಗೊಂಡ್ವಿ, ದಟ್ ಈಸ್ ಲಿಥಿಯಮ್, ಸೋಡಿಯಮ್, ಪೊಟ್ಯಾಷಿಯಂ ತಗೊಂಡ್ವಿ. ಅರ್ಥ ಆಯ್ತಾ? ಪೊಟ್ಯಾಷಿಯಂ ತಗೊಂಡ್ವಿ. ಇನ್ನು ದೊಡ್ಡ ಎಲಿಮೆಂಟ್ ತಗೊಂಡ್ರೆ ಬರಲಿಲ್ಲ. ಅರ್ಥ ಆಯ್ತಾ? ದಟ್ ಈಸ್ ಓನ್ಲಿ ಲೈಟರ್ ಎಲಿಮೆಂಟ್ಸ್ ಅಥವಾ ದಟ್ ಈಸ್ ಓನ್ಲಿ 31 ಎಲಿಮೆಂಟ್ಸ್ ಮಾತ್ರ, ಅರ್ಥ ಆಯ್ತಾ, ಗೊತ್ತಿತ್ತು, ಅವಾಗ ಡಿಸ್ಕವರ್ ಆಗಿತ್ತು. ಅದರಲ್ಲಿ ಓನ್ಲಿ 3 ಟ್ರೈಡ್ಸ್ ಮಾತ್ರ ಜೋಡಣೆ ಮಾಡ್ಲಿಕ್ಕೆ ಆಯ್ತು ಡಾಬರಿನಿಗೆ, ಬೇರೆ ಎಲಿಮೆಂಟ್ಸ್ನ ಜೋಡಣೆ ಮಾಡ್ಲಿಕ್ಕೆ ಆಗಲಿಲ್ಲ. ದಿಸ್ ದ ಡಿಮೆರಿಟ್ ಆಫ್ ದಿಸ್ ಡಾಬರಿನ ಕಾನ್ಸೆಪ್ಟ್.
ಪ್ರೈಡ್ ಕಾನ್ಸೆಪ್ಟ್. ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ಡಾಬರೈನರ್ ಈ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸಸ್ ಮೇಲೆ ಟ್ರೈಡ್ ಕಾನ್ಸೆಪ್ಟ್ನ ಜೋಡಣೆ ಮಾಡಿದನು, ಟ್ರೈಡ್ಸ್ನ ಜೋಡಣೆ ಮಾಡಿದನು. ಆ ಕಾನ್ಸೆಪ್ಟ್ನ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸಸ್ ಕಾನ್ಸೆಪ್ಟ್ನ ತಗೊಂಡು ಲೇಟರ್ ಇನ್ ದ ಇಯರ್ ದಟ್ ಈಸ್ 1865 ಅಥವಾ 1866 ಅಂತ ಕೂಡ ಕೆಲವೊಂದು ಇದರಲ್ಲಿ ಕೊಟ್ಟಿದ್ದಾನೆ. ಅರ್ಥ ಇದೆ 1866 or 1865. 1866 ತಗೊಳ್ಳೋಣ. ದಟ್ ಈಸ್ 1866 ಅಲ್ಲಿ ದ ಸೈಂಟಿಸ್ಟ್ ನೇಮ್ ಕಾಲ್ಡ್ ಆಸ್ ನ್ಯೂಲ್ಯಾಂಡ್ಸ್. ನ್ಯೂಲ್ಯಾಂಡ್ ಅನ್ನೋ ಸೈಂಟಿಸ್ಟ್ ಅರ್ಥ ಆಯ್ತಾ ಲಾ ಆಫ್ ಆಕ್ಟೇವ್ಸ್ ಕಾನ್ಸೆಪ್ಟ್ ನ ಪ್ರಪೋಸ್ ಮಾಡ್ದ. ದಟ್ ಈಸ್ ಲಾ ಆಫ್ ಆಕ್ಟೇವ್ಸ್. ಆಕ್ ಮೀನ್ಸ್ 8 ತಾನೆ, ಅರ್ಥ ಆಯ್ತಾ? ಆಕ್ ಮೀನ್ಸ್ 8. ದಟ್ ಈಸ್ ಲಾ ಆಫ್ ಆಕ್ಟೇವ್ಸ್ ಅನ್ನೋ ಕಾನ್ಸೆಪ್ಟ್ ನ ಪ್ರಪೋಸ್ ಮಾಡ್ದ. ಲಾ ಆಫ್ ಆಕ್ಟೇವ್ಸ್ ಅನ್ನೋ ಕಾನ್ಸೆಪ್ಟ್ ನ ಪ್ರಪೋಸ್ ಮಾಡ್ದ. ಏನ್ ಸರಿ ಲಾ ಆಫ್ ಆಕ್ಟೇವ್ಸ್? ಆಕ್ಚುಲಿ ಇಸ್ ನ್ಯೂಲ್ಯಾಂಡ್ ಈಸ್ ಎ ಮ್ಯೂಸಿಕ್ ಲವರ್. ಈಸ್ ಎ ಮ್ಯೂಸಿಕ್ ಲವರ್. ಅರ್ಥ ಆಯ್ತಾ? ಅದಕ್ಕೋಸ್ಕರ ಏನ್ ಮಾಡ್ದ, ಈ ಮ್ಯೂಸಿಕ್ ಅಲ್ಲಿ ಬರ್ತಕ್ಕಂಥ ಒಂದು ನೋಟ್ಸ್ ನ, ಅರ್ಥ ಆಯ್ತಾ, ಜನರಲ್ ಆಗಿ ನೀವು ಯಾವುದೇ ಟೈಪ್ ಆಫ್ ಮ್ಯೂಸಿಕ್ ತಗೊಳ್ಳಿ, ವೆಸ್ಟರ್ನ್ ಮ್ಯೂಸಿಕ್ ಯಾವುದೇ ಮ್ಯೂಸಿಕ್ ತಗೊಳ್ಳಿ, ಆ ನೋಟ್ಸ್ ನ ತಗೊಂಡು ಎಷ್ಟು ನೋಟ್ಸ್ 7 ನೋಟ್ಸ್, ಆ 7 ನೋಟ್ಸ್ ನ ತಗೊಂಡು, ಅರ್ಥ ಆಯ್ತಾ, ದಟ್ ಈಸ್ ಒಂದು ಲಾನ ಪ್ರಪೋಸ್ ಮಾಡಿದ. ಅರ್ಥ ಆಯ್ತಾ? ಅದೇ ಲಾ ಆಫ್ ಆಕ್ಟಿವ್ಸ್ ಅಂತ. ಏನ್ ಸರ್ ಅಲ್ಲ, ವೆರಿ ಸಿಂಪಲ್. ದಟ್ ಈಸ್ ಈ ನ್ಯೂಲ್ಯಾಂಡ್ in the year 1866. ಅರ್ಥ ಆಯ್ತಾ? That is a law of octaves. Law of octaves. ಅರ್ಥ ನಾವು ಒಂದು ಕಾನ್ಸೆಪ್ಟ್ ಪ್ರಪೋಸ್ ಮಾಡಿದ. ಏನ್ ಪ್ರಪೋಸ್ ಮಾಡಿದ ಅಂದ್ರೆ ಈ ಒಂದು ಮ್ಯೂಸಿಕ್ ಅಲ್ಲಿ ಬರ್ತಕ್ಕಂಥ ಒಂದು ನೋಟ್ಸ್, ಅರ್ಥಾತ್ ಎಷ್ಟು ನೋಟ್ಸ್? 7 ನೋಟ್ಸ್. ಯಾವುದು? 1 2 3 4 5 6 7. ಯಾವ್ಯಾವುದು? ಸಾ, ರೀ, ಗ, ಕ್ಯಾಪಿಟಲ್ ಗ, ಮ, ಪ, ಧ, ಮೀ. ಅರ್ಥ ಆಯ್ತಾ? ಸಾ, ರಿ, ಗ, ಮ, ಪ, ದ, ನಿ ಅನ್ನೋ ಒಂದು 7 ನೋಟ್ಸ್ ನ ತಗೊಂಡು, ಅರ್ಥ ಆಯ್ತಾ, ಈ ಒಂದು ಕೆಮಿಸ್ಟ್ರಿಗೆ ಅಪ್ಲೈ ಮಾಡ್ಕೊಂಡ. ಹೆಂಗೆ ಅಪ್ಲೈ ಮಾಡಿದ ಅಂದ್ರೆ, ವೆನ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸಸ್, ಕೂಡ ಅದೇ ಕಾನ್ಸೆಪ್ಟ್ ತಗೊಂಡು ಚೆನ್ನಾಗಿ ನೋಡ್ಕೊಳ್ಳಿ. ಅಟಾಮಿಕ್ ಮಾಸ್ ಇಸ್ ದ ಬೇಸಿಕ್ ಕಾನ್ಸ್ಟೆಂಟ್ ಟು ಎಕ್ಸ್ಪ್ಲೇನ್ ದ ಪ್ರಾಪರ್ಟೀಸ್ ಅಟ್ ದ ಬಿಗಿನಿಂಗ್. ಅರ್ಥ ಆಯ್ತಾ? ಅಟ್ ದ ಬಿಗಿನಿಂಗ್. ದಟ್ ಈಸ್ 1866 ಅಲ್ಲಿ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟಿವ್ಸ್ ಕಾನ್ಸೆಪ್ಟ್ ಪ್ರಪೋಸ್ ಮಾಡಿದ. ಯಾವ ತರಪ್ಪ ಅಂದ್ರೆ ಈ ಒಂದು 7 ನೋಟ್ಸ್ ಉಪಯೋಗಿಸ್ಕೊಂಡು. ಆಕ್ಚುಲಿ ಈ 7 ನೋಟ್ಸ್ ನಾವು ಸಾ, ರಿ, ಗ, ಮ, ಪ, ದ, ನಿ ಆದ್ಮೇಲೆ ಏನಾಗುತ್ತೆ? ಏನ್ ರಿಪೀಟ್ ಆಗುತ್ತೆ? ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ರಿ, ಗ, ಮ, ಪ, ದ, ನಿ. ಅಗೇನ್ ಸಾ ಆದ್ಮೇಲೆ ಮತ್ತೆ ರಿ ಬರುತ್ತೆ. 7th ಒನ್ ನೋಡಿ, 1 2 3 4 5 6 7. 8th ಒನ್ ಮತ್ತೆ ರಿಪಿಟೇಷನ್ ಆಗುತ್ತೆ. ಆದ್ರಿಂದ that is when the elements are arranged in the increasing order of their atomic masses, the 8th element is nearly same as the properties of first element. The 8th element is nearly same as the properties of first element. This is the law of octaves concept meaning. ಅರ್ಥ ಆಗಿದೆಯಾ? ನೋಡಿ, ಫಾರ್ ಎಕ್ಸಾಂಪಲ್ ನಾವು ಎಕ್ಸಾಂಪಲ್ಸ್ ತಗೊಳ್ಳೋಣ. ಅರ್ಥ ಆಯ್ತಾ? when the elements are arranged in the increasing order of the atomic masses, lithium ತಗೊಳ್ಳೋಣ, sodium. ಅರ್ಥ ಆಯ್ತಾ? you take lithium, sodium, magnesium, lithium, sodium, magnesium. ಅರ್ಥ ಆಯ್ತಾ? ಸರಿ, ಲಿಥಿಯಂ ಸೋಡಿಯಂ ಬೇಡ, ನಾವು ಒಂದು ಕೆಲಸ ಮಾಡೋಣ. ಲಿಥಿಯಂ, ಬೆರಿಲಿಯಂ,
boron, lithium, beryllium, boron, increasing order of the atomic masses. Lithium, beryllium, boron, carbon, ಅರ್ಥ ಆಯ್ತಾ, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಅರ್ಥ ಆಯ್ತಾ. ನೆಕ್ಸ್ಟ್ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಅರ್ಥ ಆಯ್ತಾ. ನೆಕ್ಸ್ಟ್ ದಟ್ ಈಸ್ ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಅರ್ಥ ಆಯ್ತಾ, ಕ್ಲೋರಿನ್. ನೆಕ್ಸ್ಟ್ ದಟ್ ಈಸ್ potassium, next that is calcium. Notice, when the elements are arranged in the increasing order of their atomic masses, the eighth element having nearly same properties when compared to first element. ಅರ್ಥ ಆಯ್ತಾ. eighth element ಫಸ್ಟ್ ಎಲಿಮೆಂಟ್ ಪ್ರಾಪರ್ಟೀಸ್ ಏನಂದಿರುತ್ತೆ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಅರ್ಥ ಆಯ್ತಾ. ಏನಂದ್ರೆ ನೋಡಿ, ಸ್ಟಾರ್ಟಿಂಗ್ ನಾವು ಇದನ್ನ 1 2 3 4 5 6 7, ನೆಕ್ಸ್ಟ್ 8th ಎಲಿಮೆಂಟ್ ಇಸ್ ದ ಸೇಮ್ ಪ್ರಾಪರ್ಟೀಸ್. ಅದು ಬೇಡ, ನಾವು ಇದನ್ನ 1 ಅಂತ ಬಿಡ್ತೋಡೆ. ಅರ್ಥ ಆಯ್ತಾ. ದಟ್ ಈಸ್ ಇದರಲ್ಲಿ ನಾವು ತಗೊಂಡಾಗ 1 2 3 4 5 6 7 8 ಸೇಮ್ ಪ್ರಾಪರ್ಟೀಸ್. ಇಲ್ಲ ಇದನ್ನ ತಗೊಳ್ಳಿ, ಬೋರಾನ್ 1 2 3 4 5 6 7 8 ಸೇಮ್ ಪ್ರಾಪರ್ಟೀಸ್. ಇಲ್ಲ ಇದನ್ನು ತಗೊಳ್ಳಿ, ಅರ್ಥ ಆಯ್ತಾ. 1 2 3 4 5 6 7 8 having similar properties. ಇಲ್ಲ ಇದು ತಗೊಳ್ಳಿ, ಯಾವ ತಗೊಂಡ್ರು ಸಹ that is when the elements are arranged in the increasing order of their atomic masses, the eighth element having nearly same properties when compared to first element. This is the law of octaves concept. Really very important ಏನಪ್ಪ ಅಂದ್ರೆ ಈ law of octaves concept ಅಲ್ಲಿ that is proposed by that is Newland, based on its atomic masses only, ಅರ್ಥ increasing order of their atomic masses only. ಅರ್ಥ ಆಯ್ತಾ. ಇವಾಗ ಲಾ ಆಫ್ ಆಕ್ಟಿವ್ಸ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಸುತ್ತೆ. ಈ ಲಾ ಆಫ್ ಆಕ್ಟಿವ್ಸ್ ಕಾನ್ಸೆಪ್ಟ್ ಅಲ್ಲೂ ಕೂಡ ಕೆಲವೊಂದು ಡಿಮೆರಿಟ್ಸ್ ಇದಾವೆ. ಅರ್ಥ ಆಯ್ತಾ. ಏನ್ ಸರ್ ಡಿಮೆರಿಟ್ಸ್ ಅಥವಾ ಲಿಮಿಟೇಷನ್ಸ್ ಅಂತ ಕರಿತೀವಿ. ಡಿಮೆರಿಟ್ಸ್ ಅಥವಾ ಲಿಮಿಟೇಷನ್ಸ್ ವಾರ ದಟ್ ಈಸ್ ಡಿಮೆರಿಟ್ಸ್. ಅಂದ್ರೆ ಈ ಒಂದು ಲಾ ಆಫ್ ಆಕ್ಟಿವ್ಸ್ ಕಾನ್ಸೆಪ್ಟ್ ಹೈಯರ್ ಎಲಿಮೆಂಟ್ಸ್ ಅಂದ್ರೆ ಕ್ಯಾಲ್ಸಿಯಂಗಿಂತ ಹೈಯರ್ ಎಲಿಮೆಂಟ್ಸ್ ನ ಜೋಡಣೆ ಮಾಡ್ಲಿಕ್ಕೆ ಆಗಲಿಲ್ಲ. ಬೇಸ್ ಆನ್ ದಿಸ್ ಕಾನ್ಸೆಪ್ಟ್ ಹೈಯರ್ ಎಲಿಮೆಂಟ್ಸ್ ನ ಜೋಡಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಈ ಒಂದು ಲಾ ಆಫ್ ಆಕ್ಟಿವ್ಸ್ ಕಾನ್ಸೆಪ್ಟ್ ಮೇಲೆ. ಅರ್ಥ ಆಯ್ತಾ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈ ಲಾ ಆಫ್ ಆಕ್ಟಿವ್ಸ್ ಅಲ್ಲಿ ದಿಸ್ ಲಾ ಆಫ್ ಆಕ್ಟಿವ್ಸ್ ಕಾನ್ಸೆಪ್ಟ್ ಈಸ್ ಫೇಲ್ಸ್ ಟು ಇನ್ಕ್ಲೂಡ್ ದ ರೇರ್ ಗ್ಯಾಸಸ್ ಅಥವಾ ನೋಬಲ್ ಗ್ಯಾಸಸ್. ಆ 18th ಗ್ರೂಪ್ ಎಲಿಮೆಂಟ್ಸ್ ನೋಡು, ಅರ್ಥ ಆಯ್ತಾ. ಅವನ್ನ ಆ ರೇರ್ ಗ್ಯಾಸಸ್ ನ ಕೌಂಟ್ ತಗೊಳ್ಳಿಕ್ಕೆ ಆಗಲಿಲ್ಲ. ದೀಸ್ ಆರ್ 2 ಡಿಮೆರಿಟ್ಸ್. ಅಂದ್ರೆ ಒಂದೇನಪ್ಪ ಅಂದ್ರೆ ದಟ್ ಈಸ್ ದ ರೇರ್ ಗ್ಯಾಸಸ್ ನ ಇನ್ಕ್ಲೂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಆಫ್ ಆಕ್ಟಿವ್ಸ್ ಕಾನ್ಸೆಪ್ಟ್ ಅಲ್ಲಿ. ಮತ್ತೆ ಹೈಯರ್ ಎಲಿಮೆಂಟ್ಸ್ ನ ಅರ್ಥ ಆಯ್ತಾ ಈ ಲಾ ಆಫ್ ಆಕ್ಟಿವ್ಸ್ ಕಾನ್ಸೆಪ್ಟ್ ಮೇಲೆ ಜೋಡಣೆ ಮಾಡ್ಲಿಕ್ಕೆ ಆಗಲಿಲ್ಲ. ಈ ಎರಡು ಡಿಮೆರಿಟ್ಸ್ ಅಥವಾ ಲಿಮಿಟೇಷನ್ಸ್ ಆಫ್ ದಿಸ್ ಲಾ ಆಫ್ ಆಕ್ಟಿವ್ಸ್ ಕಾನ್ಸೆಪ್ಟ್. ಅಲ್ಲಿಗೆ ಲಾ ಆಫ್ ಆಕ್ಟಿವ್ಸ್ ಕಾನ್ಸೆಪ್ಟ್ ಏನು ಅರ್ಥ ಆಯ್ತಾ. ಎಕ್ಸ್ಪ್ಲೈನ್ ಲಾ ಆಫ್ ಆಕ್ಟಿವ್ಸ್ ಅಥವಾ ವಾಟ್ ಈಸ್ ಲಾ ಆಫ್ ಆಕ್ಟಿವ್ಸ್ ಅಂತ ಕೇಳಿದ್ರೆ ವೆರಿ ಸಿಂಪಲ್. 1 ಮಾರ್ಕ್ ಹೇಳಿದ್ರೆ ವಾಟ್ ಈಸ್ ಅಂತ ಕೇಳ್ತಾನೆ, ಎಕ್ಸ್ಪ್ಲೈನ್ ಮಾಡ್ತಾನೆ. ಎಕ್ಸಾಂಪಲ್ 2 ಮಾರ್ಕ್ಸ್ ಕೇಳಬೇಕು, ಬರಿಬೇಕು. ದಟ್ ಈಸ್ ಏನಪ್ಪ ಅಂದ್ರೆ when the elements are arranged in the increasing order of their atomic masses, the properties of eighth element is same as that of properties of starting element of the first element. That is the law of octaves concept. The law of octaves concept. ಮತ್ತೆ ಲಿಮಿಟೇಷನ್ಸ್ ಡಿಮೆರಿಟ್ಸ್ ಅಂತ ಗೊತ್ತಿದೆ. ಅಂದ್ರೆ ಓನ್ಲಿ ಲೈಟರ್ ಎಲಿಮೆಂಟ್ಸ್ ಅಂದ್ರೆ ಅಪ್ ಟು ಕ್ಯಾಲ್ಸಿಯಂ ಮಾತ್ರ ಜೋಡಣೆ ಮಾಡ್ಲಿಕ್ಕೆ ಆಯ್ತು.
ಆಫ್ಟರ್ ಕ್ಯಾಲ್ಸಿಯಂ ಅರ್ಥ ಆಯ್ತಾ, ಐರನ್ ಆಗಿರ್ಬೋದು, ಕೋಬಾಲ್ಟ್, ನಿಕ್ಕಲ್ ಇವನ್ನೆಲ್ಲ ಅರ್ಥ ಆಯ್ತಾ, ಕ್ರೋಮಿಯಂ, ಮ್ಯಾಂಗನೀಸ್ ಇವೆಲ್ಲ ದಟ್ ಈಸ್ ಲಾ ಆಫ್ ಆಕ್ಟಿವ್ಸ್ ಕಾನ್ಸೆಪ್ಟ್ ಮೇಲೆ ಜೋಡಣೆ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಈ ರೇರ್ ಗ್ಯಾಸಸ್ನ ಇನ್ಕ್ಲೂಡ್ ಮಾಡ್ಲಿಕ್ಕೆ ಆಗಲಿಲ್ಲ, ನೋಬಲ್ ಗ್ಯಾಸಸ್ನ ಇನ್ಕ್ಲೂಡ್ ಮಾಡ್ಲಿಕ್ಕೆ ಆಗಲಿಲ್ಲ. ದೀಸ್ ಆರ್ ದ ಟೂ ಡಿಮೆರಿಟ್ಸ್ ಆಫ್ ದಿಸ್ ಲಾ ಆಫ್ ಆಕ್ಟಿವ್ಸ್. ನೆಕ್ಸ್ಟ್, later further in the year 1869 the scientist name called as in the year 1869 the scientist name called as Lothar Meyer. Here Lothar Meyer ಅನ್ನೋ ಸೈಂಟಿಸ್ಟ್, ಲಾಥರ್ ಮೇಯರ್ ಅನ್ನೋ ಸೈಂಟಿಸ್ಟ್ ಅರ್ಥ ಆಯ್ತಾ. He proposed that is curves. Curves means graph. He plotted a curves. On the curves, he arranged all the elements, all the known elements. ಯಾವ ತರ ಅರೇಂಜ್ ಮಾಡಿದ್ರೆ, the elements with having similar properties are placed in the curve in same position. Curves ಅಲ್ಲಿ ಸೇಮ್ ಪೊಸಿಷನ್ ಅಂತ ಇರುತ್ತೆ. ಏನು ಕರ್ವ್ಸ್ ಕೊಟ್ಟ ಇವನು ಅಂದ್ರೆ, ದಟ್ ಈಸ್ ಯಾರು, ಲಾಥರ್ ಮೇಯರ್ ಇನ್ ದ ಇಯರ್ 1869. ಈ ಪ್ಲಾಟೆಡ್ ಕರ್ವ್ಸ್ ಬೈ ಪ್ಲಾಟಿಂಗ್ ಅಟಾಮಿಕ್ ವಾಲ್ಯೂಮ್ ವರ್ಸಸ್ ಅಟಾಮಿಕ್ ಮಾಸ್. ಅರ್ಥ ಆಯ್ತಾ, ಅಟಾಮಿಕ್ ವಾಲ್ಯೂಮ್ ವರ್ಸಸ್ ಅಟಾಮಿಕ್ ಮಾಸ್. ಅಟಾಮಿಕ್ ವಾಲ್ಯೂಮ್ ವರ್ಸಸ್ ಅಟಾಮಿಕ್ ಮಾಸ್, ಇದರಲ್ಲಿ ಅರ್ಥ ಆಯ್ತಾ, ಕರ್ವ್ಸ್ನ ಡ್ರಾ ಮಾಡಿ ಆ ಕರ್ವ್ಸ್ ಅಲ್ಲಿ ಆ ಎಲಿಮೆಂಟ್ಸ್ನ, ನೋನ್ ಎಲಿಮೆಂಟ್ಸ್ನ ಪ್ಲೇಸ್ ಮಾಡ್ದ. ಅರ್ಥ ಆಯ್ತಾ, ಏನ್ ಪ್ಲೇಸ್ ಮಾಡ್ದ ನೋಡಿ ಇಲ್ಲಿ, ದಟ್ ಈಸ್ ಲಿಥಿಯಂ, ಸೋಡಿಯಂ, ಅರ್ಥ ಆಯ್ತಾ, ಪೊಟ್ಯಾಷಿಯಂ ನೋಡಿ, ಯಾಕಂದ್ರೆ ವಾಲ್ಯೂಮ್ ದೊಡ್ಡದಾಗಿರುತ್ತೆ ಅದನ್ನ ಪೀಕಲ್ ಕೊಟ್ಟಿದ್ದಾನೆ. ದಟ್ ಈಸ್ ಮೇಲ್ಗಡೆ ಎಷ್ಟು ವಾಲ್ಯೂಮ್ ಜಾಸ್ತಿ ಇದ್ದಾನೆ, ಅರ್ಥ ಆಯ್ತಾ. ನೆಕ್ಸ್ಟ್ ದಟ್ ಈಸ್ ಪೊಟ್ಯಾಷಿಯಂ ಆದಮೇಲೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಹಾಗೆ ಫ್ರಾನ್ಸಿಯಂ, ಅರ್ಥ ಆಯ್ತಾ. ಮತ್ತೆ ಇಲ್ಲಿ ಕೆಳಗಡೆ ಬಂದಾಗ ದಟ್ ಈಸ್ ಬೋರಾನ್, ಅಲ್ಯೂಮಿನಿಯಂ, ಬೋರಾನ್, ಅಲ್ಯೂಮಿನಿಯಂ. ನೆಕ್ಸ್ಟ್ ದಟ್ ಈಸ್ ನಿಕ್ಕಲ್, ಅರ್ಥ ಆಯ್ತಾ, ನಿಕ್ಕಲ್, ರೋಡಿಯಂ, ಇಲ್ಲ ನಿಕ್ಕಲ್, ರೋಡಿಯಂ, ಅರ್ಥ ಆಯ್ತಾ. ಇನ್ನು ಇಲ್ಲಿ ಬಂದಾಗ ಲಿಥಿಯಂ ಆದಮೇಲೆ ಇಟ್ಸ್ ಬೆರಿಲಿಯಂ, ಅರ್ಥ ಆಯ್ತಾ, ಬೆರಿಲಿಯಂ. ನೆಕ್ಸ್ಟ್ ದಟ್ ಈಸ್ ಮೆಗ್ನೀಷಿಯಂ, ಅರ್ಥ ಆಯ್ತಾ. ನೆಕ್ಸ್ಟ್ ದಟ್ ಈಸ್ ಕ್ಯಾಲ್ಸಿಯಂ, ಅರ್ಥ ಆಯ್ತಾ. ಈ ತರ ದ ಎಲಿಮೆಂಟ್ಸ್ with having similar properties are placed at the same position in the curves. ನೋಡಿ, ಸೋಡಿಯಂ ಆದಮೇಲೆ ಮೆಗ್ನೀಷಿಯಂ, ಪೊಟ್ಯಾಷಿಯಂ ಆದಮೇಲೆ ಕ್ಯಾಲ್ಸಿಯಂ, ರುಬಿಡಿಯಂ ಆದಮೇಲೆ, ಅರ್ಥ ಆಯ್ತಾ, ಈ ತರ ಜೋಡಣೆ ಮಾಡ್ಕೊಂಡು ಬಂದ. ಅರ್ಥ ಆಯ್ತಾ, ಸ್ಟ್ರಾನ್ಷಿಯಂ, ಅರ್ಥ ಆಯ್ತಾ, ರೇಡಿಯಂ, ಈ ತರ ಜೋಡಣೆ ಮಾಡ್ಕೊಂಡು ಬಂದ. ದಟ್ ಈಸ್ ಲಾಥರ್ ಮೇಯರ್. ಬಟ್ ಈ ಕರ್ವ್ಸ್ ಅಷ್ಟು ಎಫೆಕ್ಟಿವ್ ಆಗಲಿಲ್ಲ, ಯಾಕಪ್ಪ ಅಂದ್ರೆ ಎಲ್ಲ ಎಲಿಮೆಂಟ್ಸ್ ಕೂಡ ಈ ಕರ್ವ್ಸ್ ಅಲ್ಲಿ ಕರೆಕ್ಟ್ ಆಗಿ ಪ್ರಾಪರ್ಟೀಸ್ ನ ಪ್ಲೇಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಅರ್ಥ ಆಯ್ತಾ, ಬೇಸ್ಡ್ ಆನ್ ಇಟ್ಸ್ ಅಟಾಮಿಕ್ ಮಾಸ್ ಓನ್ಲಿ. ನೋಡಿ, ಅಟಾಮಿಕ್ ವಾಲ್ಯೂಮ್ ವರ್ಸಸ್ ಅಟಾಮಿಕ್ ಮಾಸ್ ತಗೊಂಡು ಅರ್ಥ ಆಯ್ತಾ ಕರ್ವ್ಸ್ ನ ಡ್ರಾ ಮಾಡಿ ಅರೇಂಜ್ ಮಾಡಿದ ಆ ಗ್ರಾಫ್ಸ್ ಅಲ್ಲಿ ಎಲಿಮೆಂಟ್ಸ್ ನ. ಬಟ್ ಅಟ್ ದ ಸೇಮ್ ಇಯರ್ 1869 itself another scientist, ಅರ್ಥ ಆಯ್ತಾ, the scientist name called as Mendeleev, the Dmitri Mendeleev was actually Dmitri Mendeleev. Dmitri Mendeleev, ಅರ್ಥ ಆಯ್ತಾ. ಈ ಡಿಮಿತ್ರಿ ಮೆಂಡೆಲೀವ್ ಅನ್ನೋ ಒಂದು ಸೈಂಟಿಸ್ಟ್ ಇನ್ ದ ಇಯರ್ 1869 ಅಲ್ಲಿ ಸೇಮ್ ದಟ್ ಈಸ್ ಯಾರು ಡಾಬರ್ ಏನಾರು ಮತ್ತೆ ನ್ಯೂಲ್ಯಾಂಡ್ಸ್ ತಗೊಂಡಿದ್ನಲ್ಲ, ಕಾನ್ಸೆಪ್ಟ್ ಏನು, ಬೇಸ್ಡ್ ಆನ್ ಇಟ್ಸ್ ಅಟಾಮಿಕ್ ಮಾಸಸ್ ಮೇಲೆ ಪ್ರಾಪರ್ಟೀಸ್ ಎಕ್ಸ್ಪ್ಲೇನ್ ಮಾಡ್ತಾ ಬಂದ್ರೆ ಅದನ್ನೇ ಇವನು ತಗೊಂಡ. ದಟ್ ಈಸ್ ಬೇಸ್ಡ್ ಆನ್ ಅಟಾಮಿಕ್ ಮಾಸ್
when the elements are arranged in the increasing order of their atomic masses. When the elements are arranged in the increasing order of their atomic masses, ಅರ್ಥ ಆಯ್ತಾ? ಏನ್ ಮಾಡ್ದ ಅವನು ನೋಡಿ, ಮೆಂಡಲಿವ್ ಎಲ್ಲ ಗೊತ್ತಿರ್ತಕ್ಕಂಥ ಎಲಿಮೆಂಟ್ಸ್ ನ ಜೋಡಣೆ ಮಾಡಿಬಿಟ್ಟ. ಫಸ್ಟ್ ಒಂದು ರೋಲ್ ಜೋಡಣೆ ಮಾಡಿದ ಬೇಸ್ಡ್ ಆನ್ ಇಟ್ಸ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಅಟಾಮಿಕ್ ಮಾಸಸ್. ಅವನ್ನ ಯಾವ ಎಲಿಮೆಂಟ್ಸ್ ಸಿಮಿಲರ್ ಪ್ರಾಪರ್ಟೀಸ್ ಹೊಂದಿರುತ್ತೆ ಅವನ್ನ ಒಂದು ಗ್ರೂಪ್ಸ್ ಮತ್ತೆ ಪೀರಿಯಡ್ಸ್ ಆಗಿ ಫಸ್ಟ್ ಆಕ್ಚುಲಿ ದಿಸ್ ಮೆಂಡಲಿವ್ 101 ಎಲಿಮೆಂಟ್ ಇದೆಯಲ್ಲ ಎಬ್ಲಾಕ್ ಎಲಿಮೆಂಟ್ ಅಲ್ಲಿ, ಆ ಮೆಂಡಲಿವಿಯಂ ಅಂತ, ಆ ಮೆಂಡಲಿವಿಯಂ ಅವನ್ನೇ ಬೇಕಾದ್ರೆ ಅವನೇ ಡಿಸ್ಕವರ್ ಮಾಡಿರ್ತಕ್ಕಂಥದ್ದು ಮೆಂಡಲಿವಿಯಂ. ಅರ್ಥ ಆಯ್ತಾ? ಆ ಮೆಂಡಲಿವಿಯಂ ನೇಮ್ ಅದರ ಮೆಂಡಲಿವಿಯಂ ಪ್ರಪೋಸ್ ಮಾಡಿದ್ದೆ. ಆಕ್ಚುಲಿ ಈ ಗಾಟ್ ದ ನೋಬೆಲ್ ಪ್ರೈಸ್ ಆಲ್ಸೋ. ಅರ್ಥ ಆಯ್ತಾ? ದಟ್ ಈಸ್ ಡಿಮಿತ್ರಿ ಮೆಂಡಲಿವ್. ಈ ಡಿಮಿತ್ರಿ ಮೆಂಡಲಿವ್ ಫಸ್ಟ್ ಆಕ್ಚುಲಿ ಈಸ್ ದ ಫಾದರ್ ಆಫ್ ಪಿರಿಯಾಡಿಕ್ ಟೇಬಲ್. ಫಸ್ಟ್ ಇವನೇ ಎಲ್ಲ ಅದುವರೆಗೂ ಗೊತ್ತಿರ್ತಾರೆ. ಯಾಕಪ್ಪ ಅಂದ್ರೆ ಈ ಡಿಮಿತ್ರಿ ಮೆಂಡಲಿವ್ ಪ್ರಪೋಸ್ ಮಾಡೋ ಅಷ್ಟೊತ್ತಿಗೆ ಆ ಒಂದು ಟೇಬಲ್ನ, ಅರ್ಥ ಆಯ್ತು, ಅಷ್ಟೊತ್ತಿಗೆ ಡಬಲ್ ದ ಎಲಿಮೆಂಟ್ಸ್, ದಟ್ ಈಸ್ ಇನ್ ಬಿಟ್ವೀನ್ 18th and early stage of 19th century ಅಲ್ಲಿ ಡಬಲ್ ದ ಎಲಿಮೆಂಟ್ಸ್ ವರ್ ನೋನ್. ದಟ್ ಈಸ್ 63 ಎಲಿಮೆಂಟ್ಸ್ ಗೊತ್ತಿತ್ತು. 31 ಬಂದು 63 ಎಲಿಮೆಂಟ್ಸ್ ಆಗ್ಬಿಟ್ಟಿತ್ತು. ಅರ್ಥ ಆಯ್ತಾ? ಫ್ರಮ್ 18th century to beginning of 19th century 63 ಎಲಿಮೆಂಟ್ಸ್ ವರ್ ನೋನ್. ಆ 63 ಎಲಿಮೆಂಟ್ಸ್ ನಾವು ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟಾಮಿಕ್ ಮಾಸಸ್ ಮೇಲೆ ಜೋಡಣೆ ಮಾಡಲಿಕ್ಕೆ ಈ ಡಿಮಿತ್ರಿ ಮೆಂಡಲಿವ್ ಒಂದು ಟೇಬಲ್ ನ ಪ್ರಪೋಸ್ ಮಾಡಿದ. ಆ ಟೇಬಲ್ ಡಿಮಿತ್ರಿ ಮೆಂಡಲಿವ್ಸ್ ಪಿರಿಯಾಡಿಕ್ ಟೇಬಲ್. ಇವನು ಯಾವ ಇದ್ರ ಮೇಲೆ ಜೋಡಣೆ ಮಾಡಿದ ಅಂದ್ರೆ ಈ ಪ್ರಪೋಸ್ಡ್ ಒನ್ ಲಾ ಕಾಲ್ಡ್ ಆಸ್ ಮೆಂಡಲಿವ್ಸ್ ಪಿರಿಯಾಡಿಕ್ ಲಾ. ನಿಮ್ಗೆ ಕೇಳ್ಬೋದು ವಾಟ್ ಈಸ್ ಮೆಂಡಲಿವ್ಸ್ ಪಿರಿಯಾಡಿಕ್ ಲಾ ಅಂತ. ಅರ್ಥ ಆಯ್ತಾ? ವಾಟ್ ಈಸ್ ಮೆಂಡಲಿವ್ಸ್ ಪಿರಿಯಾಡಿಕ್ ಲಾ? ವೆರಿ ಸಿಂಪಲ್. The physical and chemical properties of the elements, the physical and chemical properties of the elements are the periodic functions of their atomic masses. ಚೆನ್ನಾಗಿ ಬಿಟ್ಕೊಳ್ಳಿ. The physical and chemical properties of the element, ಬರೀರಿ ನೋಟ್ಬುಕ್ ಅಲ್ಲಿ ಇಟ್ಟೆ. Physical and chemical properties of the elements are the periodic functions of their atomic mass, functions of their atomic masses. Physical and chemical properties of the elements are the periodic functions of their atomic masses. This is the modern periodic law. On this periodic law, he arranged all the 63 elements into 7 periods and 8 main groups and 1 zero group. ಅರ್ಥ ಆಯ್ತಾ? ನೋಡಿಲಿ, ಜೀರೋ ಗ್ರೂಪ್ ಅಲ್ಲಿ ಯಾವುದೇ ಎಲಿಮೆಂಟ್ ಪ್ಲೇಸ್ ಮಾಡಿರಲಿಲ್ಲ ಅವನು. ಅರ್ಥ ಆಯ್ತಾ? ದಟ್ ಈಸ್ ಈ ಲೆಫ್ಟ್ ಬ್ಲ್ಯಾಂಕ್. ದಟ್ಸ್ ಅ ಮೆರಿಟ್ ಆಕ್ಚುಲಿ. ಅರ್ಥ ಆಯ್ತಾ? ದಟ್ ಈಸ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ಅಟಾಮಿಕ್ ಮಾಸಸ್. ದಿಸ್ ದ ಮಾಡರ್ನ್ ದಟ್ಸ್ ಮೆಂಡಲಿವ್ಸ್ ಪೀರಿಯಾಡಿಕ್ ಲಾ. ಈ ಮೆಂಡಲಿವ್ಸ್ ಪೀರಿಯಾಡಿಕ್ ಲಾ ಡೆಫಿನೇಷನ್ ಗೊತ್ತಾಯ್ತಾ? ಆನ್ ದಿಸ್ ಡೆಫಿನೇಷನ್ ಓನ್ಲಿ ಮೆಂಡಲಿವ್, ಅರ್ಥ ಆಯ್ತಾ, ದಟ್ ಈಸ್ arranged all the 63 elements into 7 periods. Period means horizontal rows, 7 rows. 1, 2, 3, 4, 5, 6, 7. One, 2, 3, 4, 5, 6, 7. 7 rows. Rows are called as periods. ಚೆನ್ನಾಗಿ ನೆನಪಿಟ್ಕೊಳ್ಳಿ. Next, 8 main groups and 0 group.
ದಟ್ ಈಸ್ ಸ್ವಲ್ಪ ಮೇಲ್ಗಡೆ ಬರೀತೀನಿ. 1869 ಚೆನ್ನಾಗಿ ನಾವು ಇಟ್ಕೊಳ್ಳಿ. ಅರ್ಥ ಆಯ್ತಾ? 1 2 3 4 5 6 7. This is 8. And also 0 group. ಅರ್ಥ ಆಯ್ತಾ? ನೋಡಿ ಇಲ್ಲಿ these vertical columns are called as groups. Horizontal rows periods are there. These vertical columns are called as groups. Vertical columns are called as groups. That is ಈ ಗ್ರೂಪ್ಸ್ ನ ನೇಮ್ ಮಾಡಲಿಕ್ಕೆ ರೋಮನ್ ನ್ಯೂಮರಲ್ಸ್ ನ ಯೂಸ್ ಮಾಡಿಕೊಂಡ. ದಟ್ ಈಸ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಅರ್ಥ ಆಯ್ತಾ? ಫೋರ್ತ್, ಫಿಫ್ತ್, ಸಿಕ್ಸ್ತ್, seventh, that is 8th. Five, six, seven. Sorry, 5, 6, 7. Sixth. Sorry, 6th, 7th, 8th. Correct ಆಗಿದೆ. ಇದು 0. ಈ ತರ 8 ಮೇನ್ ಗ್ರೂಪ್ಸ್, 7 periods. The horizontal rows are called as periods. The vertical columns are called as groups. ಅರ್ಥ ಆಯ್ತಾ? ಈ ತರ ಫಸ್ಟ್ ಅರ್ಥ ಆಯ್ತಾ? ಡ್ರಾ ಮಾಡಿಕೊಂಡು ಆ ಮೇನ್ ಗ್ರೂಪ್ಸ್ ಇದೆಯಲ್ಲ, ಅರ್ಥ ಆಯ್ತಾ? ಔಟ್ ಆಫ್ 8 ಮೇನ್ ಗ್ರೂಪ್ಸ್, ಫಸ್ಟ್ ಟು 7th ಅಂದ್ರೆ 1ರಿಂದ 7th ಮೇನ್ ಗ್ರೂಪ್ ವರೆಗೂ ಅಗೇನ್ ಈಚ್ ಮೇನ್ ಗ್ರೂಪ್ ಈಸ್ ಡಿವೈಡೆಡ್ ಇಂಟು 2 ಸಬ್ ಗ್ರೂಪ್ಸ್. ದಟ್ ಈಸ್ ಫಸ್ಟ್ ಎ, ಫಸ್ಟ್ ಬಿ, ಸೆಕೆಂಡ್ ಎ, ಸೆಕೆಂಡ್ ಬಿ, ಸಬ್ ಗ್ರೂಪ್ಸ್ ಮೈವು ಚೆನ್ನಾಗಿ ಬಿಟ್ಕೊಡಿ. ಅರ್ಥ ಆಯ್ತಾ? ಸಬ್ ಗ್ರೂಪ್ಸ್. ಥರ್ಡ್ ಎ, ಥರ್ಡ್ ಬಿ, ಫೋರ್ತ್ ಎ, ಫೋರ್ತ್ ಬಿ, ಸಿಕ್ಸ್ತ್ ಎ, ಸಿಕ್ಸ್ತ್ ಬಿ, ಸೆವೆಂತ್ ಎ, ಸೆವೆಂತ್ ಬಿ, ಸಾರಿ ಸಿಕ್ಸ್ತ್ ಎ, ಸಿಕ್ಸ್ತ್ ಬಿ, ಸೆವೆಂತ್ ಎ, ಸೆವೆಂತ್ ಬಿ, ಏಯ್ತ್ ಇಲ್ಲ. ಯಾವ ಗ್ರೂಪ್ ಸಬ್ ಡಿವೈಡ್ ಮಾಡಿಲ್ಲ ಅವನು? 8th ಗ್ರೂಪ್. ಚೆನ್ನಾಗಿ ನೆನಪಿಟ್ಕೊಳ್ಳಿ, 8th ಗ್ರೂಪ್ ನ ಸಬ್ ಡಿವಿಷನ್ ಮಾಡಿಲ್ಲ. ಅರ್ಥ ಆಯ್ತಾ? ಅಲ್ಲಿಗೆ ಫಸ್ಟ್ ಇಂದ ಹಿಡಿದು ಅಪ್ ಟು 7th ಗ್ರೂಪ್ ವರೆಗೂ ಈಚ್ ಮೇನ್ ಗ್ರೂಪ್ ಈಸ್ ಡಿವೈಡ್ ಇಂಟು 2 ಸಬ್ ಗ್ರೂಪ್ಸ್. ಈ ಒಂದು ಗ್ರೂಪ್ಸ್ ಅಲ್ಲಿ ಅರ್ಥ ಆಯ್ತಾ? ಈ 63 ಎಲಿಮೆಂಟ್ಸ್ ನ ಯಾವ ಎಲಿಮೆಂಟ್ಸ್ ನಿಯರ್ಲಿ ಸೇಮ್ ಪ್ರಾಪರ್ಟೀಸ್ ಶೋ ಮಾಡಿರ್ತೋ ಅವನೊಂದು ಗ್ರೂಪ್ ಅಲ್ಲಿ ಜೋಡಣೆ ಮಾಡ್ತಾ ಬಂದ. ಯಾವ ತರ ಜೋಡಣೆ ಮಾಡ್ತಾ ಬಂದ ಅಂತ ಬಿಟ್ಟು ನೋಡಿ ಇಲ್ಲಿ. ಅರ್ಥ ಆಯ್ತಾ? ದಟ್ ಈಸ್ ಫಸ್ಟ್ ಒನ್ ಈಸ್ ಹೈಡ್ರೋಜನ್. ಒಂದು ಕೆಲಸ ಮಾಡೋಣ. ಅರ್ಥ ಆಯ್ತಾ? ಎ ಬಿ ಮೇಲ್ಗಡೆ ಬಂದ್ಬಿಡೋಣ. ಸಾರಿ, ಅರ್ಥ ಆಯ್ತಾ? ಎ ಬಿ ಮೇಲ್ಗಡೆ ಬರೆಯೋಣ. ಯಾಕಂದ್ರೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ದಟ್ ಈಸ್ ಫಸ್ಟ್ ಎ, ಫಸ್ಟ್ ಬಿ, ಫಸ್ಟ್ ಮೇನ್ ಗ್ರೂಪ್, ಸೆಕೆಂಡ್ ಎ, ಸೆಕೆಂಡ್ ಬಿ, third A, third B, that is fourth A, fourth B, fifth A, fifth B, sixth A, sixth B, seventh A, seventh B, ಇದು eighth. ಅರ್ಥ ಆಯ್ತಾ? 7th
ಫಸ್ಟ್ ಎ ಬಿ, ಈ ಎ ಬಿ ಆರ್ ದ ಸಬ್ ಗ್ರೂಪ್ಸ್. ಚೆನ್ನಾಗಿ ಬಿಟ್ಕೊಡಿ. ಅಂದ್ರೆ 1ನೇ ಗ್ರೂಪ್ ಇಂದ 7th ಗ್ರೂಪ್ ವರೆಗೂ ಸಬ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ. ಅರ್ಥ ಆಯ್ತಾ? ಆಕ್ಚುಲಿ ಇದನ್ನೇ ಮಾಡರ್ನ್ ಪೀರಿಯಡ್ ಟೇಬಲ್ ಮೋಸ್ಟ್ಲಿ ಈ ಒಂದು ಪ್ರಾಪರ್ಟಿನೇ ತಗೊಂಡು ಎಕ್ಸ್ಟೆಂಡ್ ಮಾಡಿದ. ಇದರಲ್ಲಿರ್ತಕ್ಕಂಥ ಎಲ್ಲ ಡ್ರಾಬ್ಯಾಕ್ಸ್ ನ ಆನ್ಸರ್ ಮಾಡಿದ. ಅರ್ಥ ಆಯ್ತಾ? ವಿಲ್ ಡಿಸ್ಕಸ್ ವಾಟ್ ಆರ್ ದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್. ಫಸ್ಟ್ ಈ 63 ಎಲಿಮೆಂಟ್ಸ್ ನ ಅರ್ಥ ಆಯ್ತಾ? ಈ ತರ ಏನು ದಟ್ ಈಸ್ 8 ಮೇನ್ ಗ್ರೂಪ್ಸ್ ಅಂಡ್ 0 ಗ್ರೂಪ್. ಆ 8 ಮೇನ್ ಗ್ರೂಪ್ಸ್ ಅಲ್ಲಿ ಫಸ್ಟ್ ಟು 7th ಅಂದ್ರೆ 7 ಗ್ರೂಪ್ಸ್ again is divided into 2 subgroups, that is A and B. First A, first B, second A, second B, third A, third B, fourth A, fourth B, fifth A, fifth B, sixth A, sixth B, seventh A, seventh B. ಈ ತರ 7 groups subgroups are divided ಮಾಡಿದ. ಅರ್ಥಾತ್ the vertical columns are called as groups. That is 7 periods. The horizontal rows are called as periods. ಅರ್ಥ ಆಯ್ತಾ? ಮತ್ತೆ ಇನ್ನೂ ಒಂದು ಏನಪ್ಪ ಅಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವನು ಈ ಎಲಿಮೆಂಟ್ಸ್ ನ ಜೋಡಣೆ ಮಾಡ್ಕೊಂಡು ಮಾತ್ರ 63 ಎಲಿಮೆಂಟ್ಸ್ ನ. ಅರ್ಥ ಆಯ್ತಾ? That is hydrogen. Next that is lithium. ಅರ್ಥ ಆಯ್ತಾ? ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್. ನೋಡಿ ಎಲ್ಲ ಎ ಸಬ್ ಗ್ರೂಪ್ ಅಲ್ಲಿ ಬರ್ತಾ ಇದಾವೆ ಇವು. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಅದೇ 5th ಎ ಸಬ್ ಗ್ರೂಪ್. ನೆಕ್ಸ್ಟ್ ದಟ್ ಈಸ್ ನೈಟ್ರೋಜನ್, ಆಕ್ಸಿಜನ್. ಅರ್ಥ ಆಯ್ತಾ? ಫ್ಲೋರಿನ್. ನಿಯಾನ್ ಅಷ್ಟೊತ್ತಿಗೆ ಡಿಸ್ಕವರ್ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಜಸ್ಟ್ ಬ್ಲಾಕ್ ಬಿಟ್ಟಿದ್ದಾನೆ ಅಷ್ಟೇ 0 ಗ್ರೂಪ್ ಅಂತ. ಆ 0 ಗ್ರೂಪ್ ಅಲ್ಲಿ ಮತ್ತೆ ಡಿಸ್ಕವರ್ ಆದ್ಮೇಲೆ ಪ್ಲೇಸ್ ಮಾಡಿದ್ದ. ದಟ್ ಈಸ್ ಅ ಡಿಮೆರಿಟ್ ಆಫ್ ದಿಸ್ ಥಿಂಗ್. ಅರ್ಥ ಆಯ್ತಾ? ನೆಕ್ಸ್ಟ್ ಆಕ್ಚುಲಿ ಅವ್ನು ಗ್ಯಾಪ್ ಬಿಟ್ಟಿದ್ದೆ ಮೆರಿಟ್ ಫಾರ್ ಅನ್ಡಿಸ್ಕವರ್ಡ್ ಎಲಿಮೆಂಟ್ಸ್. ನೋಡಿ ಏನ್ ಥಾಟ್ ಮಾಡಿದಾನೆ ಅಂತ ಅವನು. ಅರ್ಥ ಆಯ್ತಾ? ದಟ್ ಈಸ್ ಇನ್ನೂ ಮುಂದೆ ಡೆವಲಪ್ ಆಗುತ್ತೆ, ಇನ್ನೂ ಡಿಸ್ಕವರ್ ಆಗುತ್ತೆ. ಸೇಮ್ ಪ್ರಾಪರ್ಟೀಸ್ ಇರ್ತಕ್ಕಂಥ ಎಲಿಮೆಂಟ್ಸ್ಗೆ ಗ್ಯಾಪ್ಸ್ ಬಿಡೋಣ ಅಂತ ಥಾಟ್ ಬಂದಿದೆ ನೋಡು. ಅದಕ್ಕೆ ಹ್ಯಾಟ್ಸ್. ದಟ್ ಈಸ್ lithium, fluorine. ಆಯ್ತಾ? ನೆಕ್ಸ್ಟ್ ದಟ್ ಈಸ್ ಸೋಡಿಯಂ. ಅರ್ಥ ಆಯ್ತಾ? ನೆಕ್ಸ್ಟ್ ದಟ್ ಈಸ್ ಮೆಗ್ನೀಷಿಯಂ. ನೆಕ್ಸ್ಟ್ ದಟ್ ಈಸ್ ಅಲ್ಯೂಮಿನಿಯಂ. ಅರ್ಥ ಆಯ್ತಾ? ನೆಕ್ಸ್ಟ್ ದಟ್ ಈಸ್ ಸಿಲಿಕಾನ್. ನೆಕ್ಸ್ಟ್ ದಟ್ ಈಸ್ ಫಾಸ್ಫರಸ್. ನೆಕ್ಸ್ಟ್ ದಟ್ ಈಸ್ ಸಲ್ಫರ್, ಕ್ಲೋರಿನ್. ಅರ್ಥ ಆಯ್ತಾ? ನೆಕ್ಸ್ಟ್ ದಟ್ ಈಸ್ ಪೊಟ್ಯಾಷಿಯಂ. ನೆಕ್ಸ್ಟ್ ದಟ್ ಈಸ್ ಕ್ಯಾಲ್ಸಿಯಂ. ಅರ್ಥ ಆಯ್ತಾ? ನೋಡಿ ಇವೆಲ್ಲ ಎ ಗ್ರೂಪ್ಸ್ ಸಬ್ ಗ್ರೂಪ್ ಅಲ್ಲೇ, ಎ ಸಬ್ ಗ್ರೂಪ್ ಅಲ್ಲೇ ಜೋಡಣೆ ಮಾಡಿದೀವಿ. ಅರ್ಥ ಆಯ್ತಾ? ಮತ್ತೆ ಕ್ಯಾಲ್ಸಿಯಂ ಆದ್ಮೇಲೆ ಅರ್ಥ ಆಯ್ತಾ? ನೋಡಿ ಸ್ಕ್ಯಾಂಡಿಯಂ ಬಿ ಸಬ್ ಗ್ರೂಪ್ ಹೋಗುತ್ತೆ. ಅರ್ಥ ಆಯ್ತಾ? ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆರಿಡಿಯಂ, ಕ್ರೋಮಿಯಂ. ಅರ್ಥ ಆಯ್ತಾ? ಮ್ಯಾಂಗನೀಸ್, Mn. ನೆಕ್ಸ್ಟ್ ಐರನ್, ಕೋಬಾಲ್ಟ್, ನಿಕ್ಕಲ್. ಅರ್ಥ ಆಯ್ತಾ? ಐರನ್, ಕೋಬಾಲ್ಟ್, ನಿಕ್ಕಲ್. ನೆಕ್ಸ್ಟ್ ದಟ್ ಈಸ್ ರುಬಿಡಿಯಂ. ನೆಕ್ಸ್ಟ್ ದಟ್ ಈಸ್ ಕಾಪರ್. ಅರ್ಥ ಆಯ್ತಾ? ಕ್ಯಾಲ್ಸಿಯಂ, ದಟ್ ಈಸ್ ಬೇರಿಯಂ. ನೆಕ್ಸ್ಟ್ ದಟ್ ಈಸ್ ಜಿಂಕ್. ಅರ್ಥ ಆಯ್ತಾ? ನೆಕ್ಸ್ಟ್ ಇವನು ಗ್ಯಾಪ್ ಬಿಟ್ಟ ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್ ಕೆಳಗಡೆ. ಅರ್ಥ ಆಯ್ತಾ? ಗ್ಯಾಪ್ ಬಿಟ್ಟ. ನೆಕ್ಸ್ಟ್ ಅರೇಂಜ್ ಮಾಡ್ಕೊಂಡು ಹೋದ. ಅರ್ಥ ಆಯ್ತಾ? ನೆಕ್ಸ್ಟ್ ಅರೇಂಜ್ ಮಾಡ್ಕೊಂಡು ಹೋದ. ಈ ತರ ಎಲ್ಲ 63 ಎಲಿಮೆಂಟ್ಸ್ ನ ಅರ್ಥ ಆಯ್ತಾ ಅರೇಂಜ್ ಮಾಡ್ದ ಯಾರು? ದಟ್ ಈಸ್ ಮೆಂಡೆಲಿವ್ in this periodic table. This periodic table is called as Mendeleev's periodic table. ಈ ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಏನೆಲ್ಲ ಮೆರಿಟ್ಸ್ ಇದಾವೆ, ಏನೆಲ್ಲ ಡಿಮೆರಿಟ್ಸ್ ಇದಾವೆ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಎರಡು ಡಿಸ್ಕಸ್ ಮಾಡಿ ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ. ನೆಕ್ಸ್ಟ್ ವಿಲ್ ಡಿಸ್ಕಸ್ ದಟ್ ಈಸ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ನೆಕ್ಸ್ಟ್ ಕ್ಲಾಸ್. ಈ ಒಂದು ಕ್ಲಾಸ್ ಅಲ್ಲಿ ಇವಾಗ ಈ ಒಂದು ಪೀರಿಯಾಡಿಕ್ ಟೇಬಲ್, ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್ ಅರ್ಥ ಆಯ್ತಾ? ಯಾವುದ್ರ ಮೇಲೆ ಮೆಂಡೆಲಿವ್ಸ್ ಪೀರಿಯಾಡಿಕ್ ಲಾ 63 ಎಲಿಮೆಂಟ್ಸ್ ಮೆಂಡೆಲಿವ್ಸ್ ಪೀರಿಯಾಡಿಕ್ ಲಾ ಮೇಲೆ ಜೋಡಣೆ ಮಾಡಿದ. ಯಾವ ತರ ಪೀರಿಯಡ್ಸ್, ಯಾವ ತರ ಗ್ರೂಪ್ಸ್ ಮಾತ್ರ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ದಿಸ್ Mendeleev's periodic table, and next that is what is a modern periodic table. Other classification ಎಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು for all.